ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಇವತ್ತಿನ ಸಂದೇಶಕ್ಕೆ ತೆಗೆದುಕೊಳ್ಳತಕ್ಕ ಒಂದು ಭಾಗ, ವಿಶ್ವಾಸಿಯೇ ಬಹಳ ವಿರೋಧಿಗಳಿದ್ದಾರೆ, ಎಚ್ಚರಿಕೆ. ಸತ್ಯವೇದ ಹೇಳ್ತದೆ, ವಿಶ್ವಾಸಿಯೇ ಬಹಳ ವಿರೋಧಿಗಳಿದ್ದಾರೆ, ಎಚ್ಚರಿಕೆ. ಎಸೆಕಿಯೇಲ್ 28ನೇ ಅಧ್ಯಾಯ 11ರಿಂದ 1ನೇ ವಚನದಿಂದ ಓದ್ಕೊಂಡು ಬರೋದಾದರೆ, ಸೈತಾನನ ಕುರಿತು ಪ್ರವಾದಿ ಎಸೆಕಿಯೇಲ್ ಪ್ರಕಟಿಸ್ತಾನೆ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ, ನಾನು ದೇವರು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿದ್ದೀಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೀಯ. ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಇಗೋ, ನೀನು ದಾನಿಯೇಲನಿಗಿಂತಲೂ ಬುದ್ಧಿವಂತನು, ನಿನಗೆ ಮರೆಯಾದ ಮರ್ಮವು ಯಾವುದೂ ಇಲ್ಲ. ನಿನ್ನ ಜ್ಞಾನ ವಿವೇಕಗಳಿಂದ ನೀನು ಐಶ್ವರ್ಯವನ್ನು ಗಳಿಸಿ ನಿನ್ನ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರವನ್ನು ತುಂಬಿಸಿಕೊಂಡಿದ್ದಿ. ನೀನು ನಿನ್ನ ಅಧಿಕ ಜ್ಞಾನದಿಂದಲೂ ವ್ಯಾಪಾರದಿಂದಲೂ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡಿರಲು ನಿನ್ನ ಮನಸ್ಸು ನಿನ್ನ ಆಸ್ತಿಯ ನಿಮಿತ್ತ ಉಬ್ಬಿಕೊಂಡಿದೆ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದರಿಂದ ನಾನು ನಿನ್ನ ಮೇಲೆ ಅತಿ ಭಯಂಕರ ಜನಾಂಗದವರಾದ ಮೇಚಲನ್ನು ಬೀಳ ಮಾಡುವೆನು. ಅವರು ನಿನ್ನ ಜ್ಞಾನದ ಸೊಬಗಿನ ಮೇಲೆ ಕತ್ತಿ ಹಿರಿದು ನಿನ್ನ ಒಳಪನ್ನು ಹೊಲಸು ಮಾಡುವರು. ನಿನ್ನನ್ನು ಪಾತಾಳಕ್ಕೆ ತಳ್ಳಿ ಬಿಡುವರು. ಸಮುದ್ರ ಮಧ್ಯದಲ್ಲಿ ನಿನಗೆ ಹತರಾದವರ ಗತಿ ಸಂಭವಿಸುವುದು. ನೀನು ನಿನ್ನನ್ನು ಸಂಹರಿಸುವರೆದುರಿಗೆ ನಾನು ದೇವರು ಎಂದು ಹೇಳುವಿಯ. ಹತಿಸುವವನ ಕೈಗೆ ನೀನು ಎಂದಿಗೂ ದೇವರಲ್ಲ, ನರಪ್ರಾಣಿಯೇ. ನೀನು ಅನ್ಯರ ಕೈಯಿಂದ ಸುನ್ನತಿಹೀನರ ಮರಣಕ್ಕೆ ಗುರಿಯಾಗುವಿ. ನಾನೇ ನುಡಿದಿದ್ದೇನೆ, ಇದು ಕರ್ತನಾದ ಯೆಹೋವನ ಸಂಕಲ್ಪ. ಒಂದು ಹಲ್ಲೆಲೂಯಾ. ಸೈತಾನನ ಕುರಿತು ಪ್ರವಾದಿಯಾದ ಎಸೆಕಿಯೇಲ್ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾನೆ. 11ನೇ ವಚನ ಏನು ಹೇಳ್ತದೆ? ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನು ಎತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ ಪುಷ್ಪರಾಗ, ಪಚ್ಚೆ ಪಿತರತ್ನ, ಬೇರುಳ್ಳ ವೈಡೂರ್ಯ,
ನೀಲ ಕೆಂಪರಳು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಲ್ಲಿ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿತ್ತು, ಕಾಣುತ್ತಿತ್ತು. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಓದಿ ಬ್ರದರ್. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನ ಕಿತ್ತು ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡು ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣು ಮುಂದೆ ಹಾಕಿದನು. ನಿನ್ನ ಅಪರಾಧವಾದ ಅಪರಾಧಗಳಿಂದಲೂ ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದ್ದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು. ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾಗುವೆ. ಒಂದು ಹಲ್ಲೆಲೂಯಾ. ಇದು ಬಹಳ ಗುಡ್ ಸಬ್ಜೆಕ್ಟ್. ಇದನ್ನು ಕ್ಲೀನಾಗಿ ಧ್ಯಾನ ಮಾಡಿ ನೋಡ್ರಿ. ಇಲ್ಲಿ ಓದ್ಕೊಂಡು ಕೂತ್ಕೊಂಬೇಡ್ರಿ. ಮನೆಗೆ ಹೋಗಿ ಓದ್ರಿ. ಪ್ರವಾದಿ ಎಸೆಕಲ್ಗೆ ತನ್ನ ದೇವರ ಎನಿಮಿ ಆಗಿದಂಥ ಸೈತಾನ್ನ ಕುರಿತು ಸ್ಪಷ್ಟವಾಗಿ ಒಂದು ಚಿತ್ರಣವನ್ನು ದೇವರು ಕೊಡ್ತಾರೆ. ಹಂಗದು ಇನ್ನೆಷ್ಟು ನೋವು ದೇವರಿಗೆ ಆಗಿರ್ಬೋದು. ಅವನು ಬೇರೆ ಯಾರೂ ಅಲ್ಲ, ದೇವದೂತ. ದೇವರ ಹತ್ರ ಇದ್ದವನು, ದೇವರ ಸಂಸ್ಥಾನದಲ್ಲಿದ್ದವನು, ದೇವರ ಹತ್ರನೇ ಇದ್ದವನು, ದೇವರ ಎಲ್ಲ ಕಾರ್ಯಗಳನ್ನ ನೋಡ್ಕೊಳ್ತಾ ಇದ್ದವನು. ಅವನ ವಿರುದ್ಧವಾಗಿ ದೇವರು ನೊಂದು ಮಾತಾಡ್ತಾನೆ. ತನ್ನ ಪ್ರಿಯ ಪ್ರವಾದಿಗಳಿಗೆ ದೇವರು ಹೇಳ್ತಾನೆ, ತನ್ನ ಪ್ರಿಯ ಮಕ್ಕಳಿಗೆ ದೇವರು ಹೇಳ್ತಾನೆ, ನನಗೊಬ್ಬ ಎನಿಮಿ ಇದ್ದ, ಅವನು ಹಿಂಗೆಲ್ಲ ಇದ್ದ, ಈಗೆಲ್ಲ ನಡ್ಕೊಂಡ. ಆದ ಕಾರಣ ನೀವು ಎಚ್ಚರಿಕೆಯಾಗಿರಿ. ಅವನಿವತ್ತಿಗೂ ಆಳ್ತಾ ಇದ್ದಾನೆ. ಅವನು ನನ್ನ ಮುಂದೆ ನಿಲ್ಲಲ್ಲ. ನನ್ನ ಮುಂದೆ ನಿಲ್ಲುವಂಥ ನನ್ನ ಮಕ್ಕಳನ್ನ ನಿಲ್ಲದಾಗೆ ಮಾಡ್ತಾ ಇದ್ದಾನೆ. ಆರಾಧನೆ ಮಾಡಿದಾಗೆ ಮಾಡ್ತಾ ಇದ್ದಾನೆ. ವಾಕ್ಯ ಕೇಳದಾಗೆ ಮಾಡ್ತಾ ಇದ್ದಾನೆ. ದೇವರ ಮನೆಗೆ ಬರದಾಗೆ ಮಾಡ್ತಾ ಇದ್ದಾನೆ. ಸತ್ಯವೇದ ಓದದಾಗೆ ಮಾಡ್ತಾ ಇದ್ದಾನೆ. ಸತ್ಯಕ್ಕೆ ಅನುಗುಣವಾಗಿ ನಿಲ್ಲದಂತೆ ಅವನು ಮಾಡ್ತಾ ಇದ್ದಾನೆ. ಅವನ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರಿ. ಪ್ರವಾದಿ ಸ್ಪಷ್ಟವಾಗಿ ಬರೀತಾನೆ, ವಿಶ್ವಾಸಿಯೇ ಬಹಳ ವಿರೋಧಗಳಿದ್ದಾರೆ, ಬಹಳ ವಿರೋಧಿಗಳಿದ್ದಾರೆ. ನಾವು ಅನ್ಕೊಳ್ಬೋದು ನಮ್ಮ ವಿರೋಧಿಯಾ? ಬ್ರದರ್ ಹೇಳಿದ್ರು, ಯಾರೋ ಕಸದ ಕೊಪ್ಪೆನ ಎತ್ಕೊಂಡ್ಬಂದು ಅವ್ರ ಆಫೀಸ್ ಮುಂದೆ ಹಾಕೋರು, ಇವಾಗ ಸೈಡ್ ಮಾಡಿದ್ಕೆ ಅವ್ರಿಗೆ ಒಂದೇ ಸಂತೋಷ. ಆ ಕಸದ ಕುಪ್ಪೆ ನಮ್ಮ ಮೇಲೆ ಹಾಕಿದ್ರು ನಾವು ಬೇಜಾರು ಮಾಡ್ಕೊಂಬಾರ್ದು. ಯೇಸು ಹೇಳ್ತಾನೆ, ನಿಮಗೆ ಮುಖಕ್ಕೆ ಹೋಗಿದ್ರು ನೀವು ಸುಮ್ಮನಿರಿ.
ಉಗಿದ್ರು ನೀವು ಸುಮ್ಮನಿರ್ರಿ, ಒಡೆದ್ರು ನೀವು ಸುಮ್ಮನಿರ್ರಿ, ಅದು ನನ್ನ ನಿಮಿತ್ತ. ಹಲ್ಲೆಲೂಯಾ. 11ರಲ್ಲಿ ಹೇಳ್ತಾನೆ, ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ, ನೀನು ಸರ್ವಸು ಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರನು. ಅದರ ಅರ್ಥ ಏನು? ಪರಿಪೂರ್ಣ ಸುಂದರನು ಅಂದ್ರೆ ಭಯಂಕರವಾದ ಒಂದು ಸುಂದರವಾದ ವ್ಯಕ್ತಿ ಅವನು. ಅವನಷ್ಟು ಬ್ಯೂಟಿ ಯಾರಿಲ್ಲ ಅಂತ. ಅದಕ್ಕೆ ದೇವರ ವಾಕ್ಯದಲ್ಲಿ ಭಕ್ತನ ಪ್ರವಾದಿ ಹೇಳ್ತಾನೆ, ಆ ಸೈತಾನ್ ಹೆಂಗಿದ್ದ ಅಂದ್ರೆ ಪರಿಪೂರ್ಣ ಸುಂದರನಾಗಿದ್ದಂತೆ. ಅವನೆಲ್ಲಿದ್ದಂತೆ? 13ನೇ ವಚನ ಹೇಳ್ತದೆ, ದೇವರ ಉದ್ಯಾನವನವಾದ ಏದೇನಿನಲ್ಲಿ. ಸೈತಾನೇ, ಅಲ್ಲಿ ನೀನು ಮೊದಲು ಇದ್ದಿ, ಅಲ್ಲಿ ನೀನು ಬಂದಿ, ಅಲ್ಲಿ ನನ್ನ ಮಕ್ಕಳನ್ನು ವಂಚಿಸಿದ್ದಿ, ಅಲ್ಲಿ ನನ್ನ ಜನರನ್ನು ಅವಿಧೇಯರನ್ನಾಗಿ ಮಾಡಿದೆ, ನನ್ನ ವಿರುದ್ಧವಾಗಿ ಸುಳ್ಳು ಹೇಳಿದೆ, ನನಗೂ ಅವ್ರಿಗಿದ್ದಂಥ ಐಕ್ಯತೆಯನ್ನು ನೀನು ಕಟಾವು ಮಾಡಿಬಿಟ್ಟಲ್ಲ. ನೀನು ನನ್ನ ಜನರನ್ನು ಸಂಧಿಸಿದಂಥ ಜಾಗ ಅದು ಏದೇನ್. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ 14ರಲ್ಲಿ ನೋಡುವಾಗ, ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನಾನು ಇಟ್ಟಿದ್ನಲ್ಲ, ನಿನ್ನ ದೇವರ ಪರಿಶುದ್ಧವಾದ ಪರ್ವತದಲ್ಲಿ ನಿನ್ನನ್ನು ನಂಬಿ ನಾನು ಇಟ್ಟಿದ್ನಲ್ಲ. ಪ್ರವಾದಿ ಹೇಳ್ತಾನೆ, ಆ ಸೈತಾನ್ ಎಲ್ಲಿದ್ದ ಅಂದ್ರೆ, ಓ ಪರಿಶುದ್ಧ ಪರ್ವತದಲ್ಲಿ ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. 15ನೇ ವಚನ ಹೇಳ್ತದೆ, ನೀನು ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆ ನಿರ್ದೋಷವಾಗಿತ್ತಲ್ಲ. ಅಲ್ಲಿವರೆಗೂ ನೀನು ಶುದ್ಧವಾಗಿದ್ದಲ್ಲ, ಯಥಾರ್ಥವಾಗಿದ್ದಲ್ಲ, ಚೆನ್ನಾಗೇ ಇದ್ದಲ್ಲ, ಒಳ್ಳೆ ಆರಾಧನೆ ಮಾಡ್ತಾ ಇದ್ದಲ್ಲ, ದೇವರ ಭಯಭಕ್ತಿಯಲ್ಲಿದ್ದಲ್ಲ, ಸತ್ಯವೇದ ಓದ್ತಾ ಇದ್ದಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ, ಸುವಾರ್ತೆ ಸಾರ್ತಾ ಇದ್ದಲ್ಲ, ನನಗೆ ಭಯ ಪಡ್ತಾ ಇದ್ದಲ್ಲ. ಈಗ ಅದೆಲ್ಲ ಎಲ್ಲೋ ಇತ್ತು. ಇದ್ದೀರಾ ಪ್ರಿಯ ಸಹೋದರಿ? ನೊಂದ ಹೃದಯದಿಂದ ದೇವರು ಮಾತಾಡ್ತಾ ಇದ್ದಾನೆ. ನೊಂದ ಹೃದಯದಿಂದ ದೇವರು ಹೇಳ್ತಾ ಇದ್ದಾನೆ, ಇವನು ಎಲ್ಲಿದ್ದ? ಪರಿಶುದ್ಧವಾದ ಪರ್ವತದಲ್ಲಿದ್ದಲ್ಲ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯೂ ನಿರ್ದೋಷಿಯಾಗಿದ್ದೇನೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಸಭೆಯ ವಿಶ್ವಾಸಿಯೇ, ದೇವರನ್ನ ಕಂಡುಕೊಂಡ ದಿನದಲ್ಲಿ ನೀನಿದ್ದ ಪರಿಸ್ಥಿತಿಯಲ್ಲಿ ದೇವರನ್ನ ಆತುಕೊಂಡು ಬಂದಲ್ಲ, ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಬಂದಲ್ಲ, ಆರಾಧನೆ ಮಾಡ್ತೇನೆ ಅಂತ ಬಂದಲ್ಲ, ವಾಕ್ಯ ಓದ್ತೇನೆ ಅಂತ ಬಂದಲ್ಲ, ಪ್ರಾರ್ಥನೆ ಮಾಡ್ತೇನೆ ಅಂತ ಬಂದಲ್ಲ, ಸುವಾರ್ತೆ ಸಾರ್ತೇನೆ ಅಂತ ಬಂದಲ್ಲ, ಪರಿಶುದ್ಧವಾದ ಜೀವಿತ ಇನ್ನು ಮೇಲೆ ನಾನು ಮಾಡ್ತೇನೆ ಅಂತ ನಂಬಿ ಬಂದಲ್ಲ. ಅಲ್ಲಿವರೆಗೂ ನೀನು ನಿರ್ದೋಷಿಯಾಗಿ ಕಾಣ್ತಾ ಇದ್ದೆ. ಯಾವುದೋ ಸರ್ಪದ ರೂಪವನ್ನು ಧರಿಸಿ ಬಂತಲ್ಲ, ಸೈತಾನ್ ಏನ್ ಮಾಡ್ದಂತೆ, ಏದೇನ್ ತೋಟಕ್ಕೆ ಹೋಗ್ಬೇಕಂತಾನೆ ಸರ್ಪದ ರೂಪವನ್ನು ಅವನು ಧರಿಸ್ಕೊಂಡಂತೆ. ಸರ್ಪದ ರೂಪವನ್ನು ಸೈತಾನ್ ಧರಿಸಿಕೊಂಡು ಆದಾಮ್ ಅವ್ವಳ ಬಳಿಗೆ ಹೋಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆದಾಮ್ ಎಲ್ಲಿದ್ದಿ? ಆದಾಮ್ ಎಲ್ಲಿದ್ದಿ? ಆದಾಮ್ ಸೃಷ್ಟಿಯಾದ ದಿನದಿಂದ ಪಾಪಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ದೇವರವನ್ನ ಬಂದು ಸಂಧಿಸುವಾಗ ಯಾವತ್ತೂ ದೇವರವನಿಗೆ ಬಂದು ಎಲ್ಲಿದ್ದಿ ಆದಾಮ್ ಅಂತ ಕೇಳಲಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧ ಇರಲೇ ಇಲ್ವಲ್ಲ, ಅವಾಗ ನೀನು ನಿರ್ದೋಷಿಯಾಗಿದ್ದಲ್ಲ. ಪಾಪ ಗೊತ್ತಾದಾಗ, ಅಪರಾಧ ಅನ್ನೋದು ಗೊತ್ತಾದಾಗ, ಅವಿದೆ ಅಂತ ಗೊತ್ತಾದಾಗ, ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಗ ದೇವರ ಮುಂದೆ ಬರಕ್ಕೆ ಆಗಲಿಲ್ಲ. ಆಗ ಆದಾಮ್ಗೆ ಗೊತ್ತಾಯ್ತು, ನಾನು ನಾಚಿಕೆ ಆಗ್ತಾ ಇದ್ದೆ ನನಗೆ ಅಂತ, ನಾವು ಬೆತ್ತಲೆ ಆಗಿದ್ದೇವೆ ಅಂತ, ನಾವು ಅಪರಾಧ ಮಾಡಿದ್ದೇವೆ ಅಂತ, ಅವಿದ್ಯರಾಗಿದ್ದೇವೆ ಅಂತ, ದೇವರ ಮಾತನ್ನ, ದೇವರ ಆಜ್ಞೆ ನಾವು ಮೀರಿದ್ದೇವೆ ಅಂತ. ಅದಕ್ಕೆ ಸತ್ಯವೇದ ಹೇಳ್ತದೆ, ಅಲ್ಲಿವರೆಗೂ ನೀನೇನಾಗಿದ್ದಿ? ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. 16ನೇ ವಚನ ಹೇಳ್ತದೆ, ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ. ಎಲ್ಲಿಗೆ ಹೋಲಿಕೆ ಮಾಡ್ತಾನೆ ದೇವರು ಅಂದ್ರೆ ವ್ಯಾಪಾರಕ್ಕೆ ಹೋಲಿಕೆ ಮಾಡ್ತಾನೆ. ನಿನ್ನ ಮಿತಿ ಇಲ್ಲದ ವ್ಯಾಪಾರ,
ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ವಲಸನ್ನಾಗಿ ತಳ್ಳಿಬಿಟ್ಟೆ. ಮಿತಿಯಾದ ವ್ಯಾಪಾರ ಯಾರ ಜೊತೆ ಮಾಡ್ತಾ ಇದ್ದಾನೆ? ಆದಾಮು, ದೇವರ ಜೊತೆ ಅಲ್ಲ. ಹಾಗಾದ್ರೆ ಸೈತಾನ್ ಬಂದು ಹೇಳಿದ ತಕ್ಷಣ ಅವ್ರು ಕೇಳಲಿಲ್ಲ. ಹಾಗಾದ್ರೆ ಈ ಸೈತಾನ್ ಬಂದು ಸ್ನೇಹ ಮಾಡ್ಕೊಳ್ತಾನೆ, ಮುದ್ದು ಮುದ್ದು ಮಾತಾಡ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ, ಎಲ್ಲ ಕೇಳ್ಕೊಳ್ತಾನೆ. ಯಾವಾಗ ಬತ್ತಿ ಇಡಬೇಕು ಅವಾಗ ಇಟ್ಟು ಬಿಡ್ತಾನೆ ಅವನು. ಹಾಗಾದ್ರೆ ಆದಾಮವ್ವ ಒಂದೇ ಟೈಮಲ್ಲಿ ಕೇಳಿ ಅವಿದ್ಯರಾಗಿಲ್ಲ ಅವರು. ಸೈತಾನ್ಗೂ ಇವ್ರಿಗೂ ಸಂಪರ್ಕ ಜಾಸ್ತಿ ಆಗಿತ್ತು. ಅದ್ರ ಅರ್ಥ ಸತ್ಯವೇದ ಹೇಳ್ತದೆ, ದೇವರು ಬರುವಾಗ ಅವ್ರು ಮೀಟ್ ಆಗ್ತಾ ಇದ್ರಲ್ಲ, ಅದೇ ಪ್ರಕಾರವಾಗಿ ಸೈತಾನನು ದೇವರು ಬರದೇ ಇರತಕ್ಕ ಸಮಯದಲ್ಲಿ ಇವನು ಬರ್ತಾ ಇದ್ದಾನೆ, ಬಂದು ಹೋಗ್ತಾ ಇದ್ದಾನೆ. ದೇವರಿಗೆ ಅವರು ಮುಚ್ಚಿಟ್ಟಿದ್ದಾರೆ. ಸತ್ಯವೇದ ಹೇಳ್ತದೆ, ಒಂದು ದಿನ ದೇವರಿಗೆ ವಿರುದ್ಧವಾಗಿ ಅವರನ್ನು ನಿಲ್ಲಿಸಿಬಿಡ್ತಾನೆ. ಅದರ ನಿಮಿತ್ತವಾಗಿ ಪ್ರವಾದಿ ಬರೀತಾನೆ, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿತ್ತಲ್ಲ. ಅದಕ್ಕೆ ದೇವರನ್ನ ಹೇಳ್ತಾನೆ ಅಂದ್ರೆ, ನಿನಗೂ ಸೈತಾನ್ಗೂ ಸಂಪರ್ಕ ಅಧಿಕವಾಗಿದ್ದಕ್ಕೆ ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ನಿನಗೂ ಅವನಿಗೂ ವ್ಯಾಪಾರ ಜಾಸ್ತಿಯಾಗಿ ಮಿತಿ ಇಲ್ಲದ ವ್ಯಾಪಾರ ಅಂತೆ. ಮಿತಿ ಇಲ್ಲದ ವ್ಯಾಪಾರ, ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾಗಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ವಲಸನ್ನಾಗಿ ತಳ್ಳಿಬಿಟ್ಟೆ. ಹೌದು, ನೆರಳು ಕೊಡುವ ಕೆರೋಬಿ. ಮುಂಚೆ ಏನಾಗಿದೆ, ನೀನು ನೆರಳು ಕೊಡುವ ಕೆರೋಬಿ ಆಗಿದ್ದಲ್ಲ. ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿಬಿಟ್ಟೆ. ಪ್ರಿಯ ಸಹೋದರಿಯೇ, 17ನೇ ವಚನ ಹೇಳ್ತದೆ, ನೀನು ನಿನ್ನ ಸೊಬಗಿನ ನಿಮಿತ್ತ ಹುಬ್ಬಿ. ಏನಾದಂತೆ? ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ. ಹುಬ್ಬೋದು ಅಂದ್ರೇನು? ಹುಬ್ಬೋದು ಅಂದ್ರೇನು? ಉಬ್ಬೋದು ಅಂದ್ರೆ ಉತ್ತಮನೂ ಅಲ್ಲ. ಉಬ್ಬಿಕೊಳ್ಳೋದು ಅಂದ್ರೆ ಏನು ಅಂತ, ಹೆಚ್ಚಿಸ್ಕೊಳ್ಳೋದು. ಹೆಚ್ಚಿಸ್ಕೊಂಡಂತೆ ಸೈತಾನು ದೇವರದನ್ನು ಇಷ್ಟಪಡೋದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ನಿನ್ನ ಸೊಬಗಿನ ನಿಮಿತ್ತ. ಈ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಂಡು ಬಂದವ್ರು ಹೆಂಗೆ ಮಾತಾಡ್ತಾರೆ ಗೊತ್ತಾ? 2 ಲಿಪ್ಸ್ಟಿಕ್ ಅಂಟ್ಕೊಬಾರ್ದು ಅಂತ ಅವ್ರ ತುಟಿ ಸ್ಟೈಲೇ ಚೇಂಜ್ ಆಗಿರ್ತದೆ. ನೋಡಿದ್ದೀರಾ? ಮಾತಾಡೋದೇ ಇಲ್ಲ ಅವರು. ಈ ಹೀರೋಯಿನ್ಗಳಿಗೆ ಏನು ಮಾಡ್ತಾರೆ ಗೊತ್ತಾ? ಬೇವರು ಬಂದಂಗೆ ಬರಬಾರ್ದು ಅಂತ ಒಬ್ಬ ಹಿಂಗೆ ಹಚ್ಕೊಂಡಿರ್ತಾನೆ. ಅವಳು ಯಾರಿಗೂ ಮಾತಾಡ್ಸಲ್ಲ. ಅವಾಗ ದೇವರ ವಾಕ್ಯ ಹೇಳ್ತದೆ, ತುಂಬಿದ ಕೊಡ ವಿಶ್ವಾಸಿಯೇ, ನಿನ್ನ ಲೈಫಲ್ಲಿ ಹೋರಾಟಗಳು ಬರುವಾಗ ಕ್ರಿಸ್ತನಲ್ಲಿ ನಿಂತುಕೋ, ಆಗ ದೇವರು ಕೈ ಬಿಡಲ್ಲಂತೆ. ದೇವರ ವಾಕ್ಯ ಹೇಳ್ತದೆ, ಪ್ರವಾದಿಯ ಮೂಲಕವಾಗಿ ದೇವರು ಬರೆಸ್ತಾ ಇದ್ದಾನೆ, ಸೈತಾನ್ ಹೆಂಗೆಲ್ಲ ಮಾಡಿದಂತೆ, ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರತದಿಂದ ನಿನ್ನ ಬುದ್ಧಿಯನ್ನ ಹಾಳು ಮಾಡಿಕೊಂಡು, ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದನು. ನಾವು ತುಂಬ ಜನ ನೋಡಿರ್ತೀವಿ ಉಪ್ಕೊಂಡವ್ರನ್ನ. ಹುಬ್ದವ್ರನ್ನ ನೋಡೋದು ಹೆಂಗೆ ಅಂದರೆ, ಅವ್ರ ಲೈಫಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಆಗುವಾಗ, ಪ್ರಿಯ ಸಹೋದರ ಸಹೋದರಿಯೇ, ಅವನು ಒಳ್ಳೆ ವಿದ್ಯಾವಂತನಾಗಿ ಮೇಲೆ ಬರುವಾಗ, ಒಳ್ಳೆ ಕಂಪನಿಲಿ ಅವನಿಗೆ ಕೆಲಸ ಸಿಗುವಾಗ, ಅವನ ಸ್ಯಾಲ್ರಿಗಳೆಲ್ಲ ಮೇಲೆ ಹೋಗುವಾಗ, ಅವನ ಸ್ಟೇಟಸ್ ಚೇಂಜ್ ಆಗುವಾಗ, ಅಲ್ಲಿ ನಾವು ನೋಡಬೇಕು, ಆತನಲ್ಲಿ ದೇವರಿದ್ದಾನ, ಅವನ ದೇವರಲ್ಲಿದ್ದಾನ, ದೇವರು ಅವನಲ್ಲಿದ್ದಾನ. ಅದನ್ನು ನಾವು ಗಮನಿಸಬೇಕು.
ಯಾಕಂದ್ರೆ ಜ್ಞಾನೋಕ್ತಿ 21:30 ದೇವರ ವಾಕ್ಯ ಹೇಳ್ತದೆ, ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯೂ ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಏನಂತೆ? ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ. ಒಂದು ಹಲ್ಲೆಲೂಯಾ ಹೇಳ್ರಿ. ನಿದ್ರೆ ಮಾಡೋರು ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಯಾವ ಜ್ಞಾನ, ಯಾವ ವಿವೇಕ, ಯಾವ ಆಲೋಚನೆ ದೇವರೆದುರಿಗೆ ನಿಲ್ಲಲ್ಲ. ಸೊಲೊಮನ್ ರಾಜನಿಗೆ ದೇವರು ಜ್ಞಾನ, ಬಲ, ಐಶ್ವರ್ಯ, ಹೆಸರನ್ನ ತಂದು ಕೊಟ್ಟ. ಅವನ ಜ್ಞಾನ ಅವನ ಕೈಯಲ್ಲಿತ್ತ. ಅವನ ಜ್ಞಾನ ಚೇಂಜ್ ಆಗ್ಬಿಡ್ತು. ಹಣ ಇತ್ತು, ಅಧಿಕಾರ ಇತ್ತು, ಸುಖ ಸಂಪತ್ತುಗಳಿತ್ತು, ಸೌಂದರ್ಯ ಇತ್ತು. ಅದು ದೇವರ ವಾಕ್ಯ ಹೇಳ್ತದೆ, ದೇವರಿಂದ ಕೊಡಲ್ಪಟ್ಟಂತ ಜ್ಞಾನ ಸೊಲೊಮೋನನಲ್ಲಿ ಪರ್ಮನೆಂಟ್ ಆಗಿರಕ್ಕಾಗಿಲ್ಲ. ಯಾಕಂದ್ರೆ ಅವನ ವ್ಯಾಪಾರ ಯಾರ ಜೊತೆಗೆ ಹೋಯ್ತು? ಅವನ ವ್ಯಾಪಾರ ಅನ್ಯರ ಜೊತೆ, ಸೈತಾನನ ಜೊತೆ ಅಧಿಕವಾದ ಸಂಪರ್ಕ, ಅವರ ಜೊತೆ ಬೆಳೆಯಲ್ಪಟ್ಟ ನಿಮಿತ್ತವಾಗಿ ದೇವ್ರು ಕಟ್ ಮಾಡ್ಕೊಳ್ತಾನೆ ಸಂಪರ್ಕ. ನನ್ನ ಮುಂದೆ ಇಟ್ಕೊಳಕ್ ಆಗಲ್ಲ ಅಂತ ದೇವ್ರು. ಯಾರವನ್ ಸೊಲೊಮನ್? ಅವನಾಗಿ ಅವನ್ ರಾಜ ಆದದಲ್ಲ, ಅವನ ತಂದೆಗೆ ದೇವರು ವಾಗ್ದಾನ ಮಾಡಿದ್ನ ನೆರವೇರಿಸ್ತಾನ ಅವನು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತ. ನಿಮ್ಮ ಲೈಫಲ್ಲಿ ದೇವರು ವಾಗ್ದಾನ ಮಾಡೋನೆಂದ್ರೆ ತಡ ಆಗಬಹುದು, ಅದು ನೆರವೇರುತ್ತೆ. ಸೊಲೊಮನ್ಗೆ ದೇವರೇ ಜ್ಞಾನ ಕೊಟ್ಟಿದ್ದು, ದೇವರೇ ಬಲ ಕೊಟ್ಟಿದ್ದು, ಐಶ್ವರ್ಯ ಕೊಟ್ಟಿದ್ದು ದೇವರೇ. ಅದು ದೇವರ ವಾಕ್ಯ ಹೇಳ್ತದೆ, ಓ ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲೋದಿಲ್ಲ. ರೈಟ್ ವೇ, ರೈಟ್ ಸಂಪರ್ಕ, ರೈಟ್ ಬಿಸ್ನೆಸ್, ರೈಟ್ ಫೆಲೋಶಿಪ್, ರೈಟ್ ದೇವರ ಕಾರ್ಯಗಳು ನಮ್ಮ ಲೈಫನ್ನು ಬಿಟ್ಟು ಹೋಗುವಾಗ ದೇವ್ರು ಹೇಳ್ತಾನೆ, ನಿನ್ನ ವ್ಯಾಪಾರ ಅವನ ಜೊತೆ ಅಧಿಕ ಆಯ್ತು. ನಿನ್ನ ವ್ಯಾಪಾರ ಅವನ ಜೊತೆಗೆ ಅಧಿಕವಾದ ನಿಮಿತ್ತವಾಗಿ ಆದಾಮವ್ವಳನ್ನು ಬಿಟ್ಟಂತ ದೇವರು ಇವತ್ತು ನಮ್ಮನ್ನು ಸಹ ಸೊಲೊಮೋನನ ದೇವರು ಬಿಟ್ಟು ಬಿಟ್ಟ. ಅನ್ಯರ ಜೊತೆ ಸಂಪರ್ಕ ಮಾಡಲ್ಪಟ್ಟ ನಿಮಿತ್ತವಾಗಿ ಸೊಲೊಮೋನನನ್ನ ದೇವರು ಕೈ ಬಿಟ್ಟಿದ್ದಾನೆ. ನಾವು ಸೊಲೊಮೋನ್ ಆಶೀರ್ವಾದ ಮಾತ್ರ ನೋಡ್ತೇವೆ, ಅವನ ಶಾಪನ ನೋಡಲ್ಲ. ಅವನ್ ಪರ್ಮನೆಂಟ್ ಆಗಿ ದೇವರು ಕೊಟ್ಟ ಜ್ಞಾನದಲ್ಲಿ ಅವನು ನಿಲ್ಲಕ್ಕೆ ಆಗಲಿಲ್ಲ. ಅವನೊಂದು ವೇಳೆ ಉಪ್ಕೊಂಡಿರ್ಬೋದು, ಹೆಚ್ಚಿಸ್ಕೊಂಡಿರ್ಬೋದು. ಅಧಿಕವಾಗಿ ಮದುವೆ ಆದಾಗ, ಅನ್ಯ ಧರ್ಮೀಯರ ಜೊತೆ ಮದುವೆ ಆದಾಗ, ದೇವರನ್ನ ಕಾಣದಂತ ಜನಗಳ ಮೊಲೆಯಲ್ಲಿ ಮದುವೆ ಆದಾಗ ಅವಳು ಒಬ್ಬೊಬ್ಳು ಅವನ್ನ ಹಿಡ್ಕೊಂಡು ಪೀಡಿಸಲ್ಪಟ್ಟ ನಿಮಿತ್ತ ಅವನು ದೇವರ ಆಲಯ ಜೊತೆಗೆ ಅನ್ಯರ ಆಲಯಗಳನ್ನ ಕಟ್ಟಿಸ್ಬಿಟ್ಟ. ಆ ಶಾಪ ದೇವರು ಒಪ್ಪಲಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಯಾರು ದೇವರಿಗೆ, ದೇವರ ಮಾತಿಗೆ, ದೇವರ ಕಾರ್ಯಕ್ಕೆ ವಿಧೇಯರಾಗಲ್ಲ, ದೇವರ ವಾಕ್ಯ ಹೇಳ್ತದೆ, ಎಚ್ಚರಿಕೆಯಾಗಿರು, ಎಚ್ಚರಿಕೆಯಾಗಿರು. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ತಿರುಗಾಡ್ತಾ ಇದ್ದಾನೆ. ಯಶಾನ್ ಬರೆದ ಪ್ರವಾದನೆಗಿಂತ 14ನೇ ಅಧ್ಯಾಯ 12ರಿಂದ 17 ಓದುವಾಗ ದೇವರ ವಾಕ್ಯ ಹೇಳ್ತದೆ, ಸೈತಾನನ ಕುರಿತು ಇನ್ನೊಂದು ಮಾತೇನಪ್ಪ ಅಂದ್ರೆ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಸಾಕು, ಉರುಳಿದೆಯಲ್ಲ. ಇಲ್ಲಿ ಪ್ರವಾದಿ ಯಶಾನ್ ಜೊತೆ ದೇವರು ಮಾತಾಡ್ತಾರೆ. ಈ ಸೈತಾನ್ ಯಾರು ಗೊತ್ತಾ? ಆಹಾ ಉದಯ ನಕ್ಷತ್ರ, ಬೆಳ್ಳಿ ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು. ದೇವರಿಗೆ ಅದೇ ನೋವು. ಇದ್ದೀರಾ? ದೇವ್ರಿಗೇನು ನೋವು? ನನ್ನ ಜನರನ್ನ ನೀನು ಕೆಡುಕೊಂಬರ್ತಾ ಇದೆಯಲ್ಲ, ಒಡ್ಕೊಂಬರ್ತಾ ಇದೆಯಲ್ಲ, ನಿಲ್ಲದಂತೆ ಮಾಡ್ತಾ ಇದೆಯಲ್ಲ, ನನ್ನ ಮಾತು ಕೇಳದಂತೆ ಮಾಡ್ತಾ ಇದೆಯಲ್ಲ, ನನ್ನವರಾದ ಇವರನ್ನ ನನ್ನವರಲ್ಲದವರಾಗಿ ಮಾಡ್ತಾ ಇದೆಯಲ್ಲ. ಆ ಕೋಪ
ಸೈತಾನ್ ಮೇಲೆ ದೇವರಿಗೆ ಭಾಳ ಇತ್ತು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸೈತಾನ್ ಯಾರು ಗೊತ್ತಾ? ಅವನು ಮಹಾ ಬೇಟೆಗಾರ ಅಂತ. ಸೈತಾನ್ ಯಾರು? ಅವನು ಬಲೆ ಬೇಟೆಗಾರ. ಯಾವ ಆ್ಯಂಗಲಲ್ಲಿ ಯಾರನ್ನ ಬೇಟೆ ಮಾಡಬೇಕಂತ ಅವನಿಗೆ ಗೊತ್ತಿದೆ ಚೆನ್ನಾಗಿ. ಪ್ರಿಯ ಸಹೋದರ ಸಹೋದರಿಯೇ, ಕೀರ್ತನೆ 91:3 ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ದಾವೀದ ಬರ್ತಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ನನ್ನ ದೇವರು ಒಬ್ಬನೇ ತಪ್ಪಿಸೋದಕ್ಕೆ ಸಾಧ್ಯ. ದಾವೀದು ಅನುಭವದೊಂದಿಗೆ ಬರೀತಾನೆ, ನಿನ್ನನ್ನು ಅಂದ್ರೆ ನಮ್ಮನ್ನ ಬೇಟೆಗಾರನ ಬಲೆಯಿಂದ. ಆ ಬೇಟೆಗಾರ ಯಾರು? ಆ ಬೇಟೆಗಾರ ಸೈತಾನ್. ಈ ಕಾಡಲ್ಲಿ ಹುಲಿನ, ಚಿರತೆನ, ಸಿಂಹನ ಬೇಟೆ ಮಾಡ್ತಾರಲ್ಲ, ಅವ್ರನ್ನ ಕುರಿತು ಬರ್ದಿಲ್ರಿ, ದೇವರ ಮಕ್ಕಳನ್ನ ಬೇಟೆ ಮಾಡುವಂತ ಸೈತಾನ್ನ ಕುರಿತು ಬರ್ದಿದ್ದಾನೆ. ಸೈತಾನ್ ಸಾಧಾರಣವಾದ ಬೇಟೆಗಾರ ಅಲ್ಲ, ಅವನು ಮಹಾನ್ ಬೇಟೆಗಾರ ಅಂತೆ. ಯಾರನ್ನ ಯಾವ ಆ್ಯಂಗಲಲ್ಲಿ ಹೊಡಿಬೇಕಂತ ಅವನಿಗೆ ಗೊತ್ತು, ಯಾರನ್ನ ಯಾವ ಆ್ಯಂಗಲಲ್ಲಿ ಮುಗಿಸ್ಬೇಕಂತ ಗೊತ್ತು, ಯಾರನ್ನ ಯಾವ ಆ್ಯಂಗಲಲ್ಲಿ ಅವ್ರ ಕಾಲ್ ಕೆಳಗೆ ಹಾಕ್ಬೇಕಂತ ಸೈತಾನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದಾವೀದ ಹೇಳ್ತಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಅದಕ್ಕೆ ಕೀರ್ತನೆ 124:7 ಹೇಳ್ತದೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ. ಒಂದು ಅಲ್ಲೇಲುಯ್ಯ ಹೇಳ್ರಿ. ನೋಡಿ ಏನ್ ಹೇಳ್ತಾನೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ. ಬಲೆಯು ಹರಿದು ಹೋಯ್ತು, ನಾವು ತಪ್ಪಿಸಿಕೊಂಡೆವು. ರಕ್ಷಣೆ ಹೊಂದಿದ್ದೀರಲ್ಲ ಅವ್ರಿಗೆ ಕುರಿತು ಮಾತಾಡೋದು. ಇನ್ನು ಯಾರು ರಕ್ಷಣೆ ಹೊಂದಿಲ್ಲ ಅವ್ರಿನ್ನೂ ಸಿಕ್ಕಾಕೊಂಡೇ ಇದ್ದೀರಾ. ಆ ಯೇಸುನ ನಂಬುದ್ರೆ ಆ ಹಿಡಿಯಲ್ಪಟ್ಟಂತ ಬೇಟೆಗಾರನ ಬಲೆಯಿಂದ ನನ್ನ ದೇವರು ಬಿಡಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯ್ತು, ನಾವು ತಪ್ಪಿಸಿಕೊಂಡು. ಪ್ರಿಯ ಸಹೋದರಿ, ಪೇತ್ರ ಯೋಹಾನನಿಗೆ ದೇವರು ಒಂದು ಬಲೆ ಹಾಕಕ್ಕೆ ಹೇಳ್ತಾರೆ. ಆ ಬಲೆ ಶತ್ರುವಿನ ಬಲೆ ಅಲ್ಲ, ಅದು ರಕ್ಷಣೆಯ ಬಲೆ, ಅದು ಬಿಡುಗಡೆ ಮಾಡುವ ಬಲೆ, ದೇವರ ಮಹಿಮೆಯನ್ನು ತೋರಿಸುವಂತ ಬಲೆ. ಅದಕ್ಕೆ ಪೇತ್ರನಿಗೆ ಯೇಸು ಹೇಳ್ತಾನೆ, ಇಲ್ಲಿವರೆಗೂ ನೀನು ಬೆಸ್ತರ ಕೆಲಸ ಮಾಡಿದ್ದು ಸಾಕು. ನೀನು ಎಷ್ಟು ಆಂಗಲಲ್ಲಿ ಯಾವ ಟ್ರ್ಯಾಕಲ್ಲಿ ಮೀನುಗಳನ್ನ ಹಿಡಿತಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಅವರಿಬ್ಬರನ್ನ ರಕ್ಷಣೆಗೆ ತರಕ್ಕೆ ಸ್ವಾಮಿ ನಿಂತು ಹೇಳ್ತಾನೆ, ಒಂದು ಮೀನು ಬರಲ್ಲ ರೀ, ರಾತ್ರಿ ಎಲ್ಲ ಒಂದು ಮೀನು ಸಿಕ್ಕಿಲ್ಲ. ಹಾಕಿ 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 ಅವ್ರ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಅವ್ರು ಸುಸ್ತಾಗಿದ್ದ. ಆದರೆ ನೋಡ್ರಿ ಅವ್ರ ಜೀವನ, ಸುಸ್ತಾಗಿ ಬಂದವರಿಗೆ ಯೇಸು ಆ ದೋಣಿಯನ್ನು ಹತ್ತಿ ಅವ್ರಿಗೆ ನಾನು ಹೇಳುವ ಜಾಗಕ್ಕೆ ನಿಮ್ಮ ದೋಣಿಯನ್ನು ನಡೆಸ್ರಿ ಅಂದಾಗ ಅಯ್ಯೋ ಹೋಗಯ್ಯ ಅಂತ ಹೇಳಲಿಲ್ಲ ಅವರು. ಹಲ್ಲೆಲೂಯಾ. ಅಯ್ಯೋ ಹೋಗಯ್ಯ ನಮಗೆ ಸಾಕಾಗಿದೆ. ಆ ಯೇಸುವಿನ ಮಾತಿಗೆ ಅಷ್ಟೊಂದು ಕಷ್ಟಪಟ್ಟಿದ್ರು, ಅಷ್ಟೊಂದು ಆಯಾಸ ಆಗಿದ್ರು, ಅಷ್ಟೊಂದು ಬೇಸರಿಕೆ ಆಗಿದ್ರು, ಅಷ್ಟೊಂದು ಬೇಜಾರಾಗಿದ್ರು, ಅಷ್ಟೊಂದು ನೊಂದು ಹೋಗಿದ್ರು. ಇಬ್ರು ಬರುವಾಗ ಮಾತಾಡ್ಕೊಂಡ್ ಬಂದವ್ರೆ, ಏನಪ್ಪ ಇವತ್ತವರೆಗೂ ನಮ್ಗೆ ಈ ಥರ ಆಗಿಲ್ಲ, ಆದರೆ ಈ ಟೈಮಲ್ಲಿ ಒಂದು ಮೀನು ಸಿಕ್ಕಿಲ್ವಲ್ಲ ಅಂತ ದೇವರಿಗೆ ಸ್ತೋತ್ರ. ಕೆಲವೊಂದು ಟೈಮ್ ನಮ್ಮ ರಕ್ಷಣೆಗಾಗಿ ದೇವರಿಟ್ಟಿರ್ತಾನೆ, ಕೆಲವೊಂದು ಟೈಮ್ ನಮ್ಮ ಬದಲಾವಣೆಗೆ ದೇವರಿಟ್ಟಿರ್ತಾನೆ, ಕೆಲವೊಂದು ಟೈಮ್ ನಮ್ಮ ಬಿಡುಗಡೆಗೆ ದೇವರಿಟ್ಟಿರ್ತಾನೆ, ಕೆಲವೊಂದು ಟೈಮ್ ನಮ್ಮ ಬುದ್ಧಿ ಕಲಿಯಕ್ಕೆ ದೇವರಿಟ್ಟಿರ್ತಾನೆ. ಅವತ್ತು ಪೇತ್ರ ಯೋಹಾನ ರಕ್ಷಣೆ ಹೊಂದಬೇಕಾಗಿತ್ತು. ಅವನ ಹೇಳುವಾಗ ಅವರು ಭಯಭಕ್ತಿಯಿಂದ ಹೋಗಿ ಬಲೆ ಹಾಕಿದ್ದಾರೆ. ಆ ಬಲೆ ದೇವರ ವಾಕ್ಯ ಹೇಳ್ತದೆ, ಮೀನಿನ ರಾಶಿಯಿಂದ ತುಂಬಲ್ಪಟ್ಟು ಆ ಬೋಟೆಲ್ಲ ತುಂಬಿ ಬಲೆ ಹರಿಯುವ ಪರಿಸ್ಥಿತಿಗೆ ಬಂದಾಗ ಬೇರೆ ಬೋಟ್ಗಳನ್ನ ಅವ್ರು ಕರೆದ್ರಂತೆ. ಅದರ ಅರ್ಥ ಯೇಸು ಹೇಳ್ತಾನೆ, ಇಲ್ಲಿವರೆಗೂ ನೀನು ಮೀನುಗಳನ್ನು ಹಿಡಿದಿದ್ದು ಸಾಕು, ಇನ್ನು ಮೇಲೆ ನನ್ನಿಂದ ಬಾ, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ. ಒಂದು ಹೇಳ್ರಿ ಹಲ್ಲೆಲೂಯ. ಎಷ್ಟು ಜನ ಮನುಷ್ಯರನ್ನ ಹಿಡಿಬೇಕಂತ ಇಷ್ಟಪಡ್ತೀರಾ? ಮನುಷ್ಯರನ್ನ ಹಿಡಿಬೇಕಂದ್ರೆ ಎಷ್ಟು ಜನ ಇಷ್ಟಪಡ್ತೀರಾ? ಏನು ಹಾಕಿ ಇಷ್ಟಪಡ್ತೀರ ಹಿಡಿಯೋಕ್ಕೆ? ಈ ಸುಮ್ಮನೆ ಅನ್ನ ಹಾಕಿ ಹಿಡಿಯೋದೆಲ್ಲ ನಡೆಯಲ್ಲ. ಈಗ ಆಟೋಗೆ ಬಸ್ ಚಾರ್ಜ್ ಕೊಡ್ತೀನಿ, ಆಟೋ ಚಾರ್ಜ್ ಕೊಡ್ತೀನಿ ಬಾ ಅಂದರೆ ಬರಲ್ಲ.
ಅವರು ಬುದ್ಧಿವಂತರೆ, ನೀನು ಕೊಡೋವರೆಗೂ ಬಂದು ಬರ್ತಾ ಇರ್ತಾರೆ, ನಿಲ್ಲಿಸಿ ನೋಡು, ನೆಕ್ಸ್ಟ್ ಡೇ ಅವನು ಇರಲ್ಲ. ಅದು ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆ ಸಾರ್, ಸತ್ಯ ಹೇಳು. ಸತ್ಯ ಒಳಗೆ ನಾಟಿದ್ರೆ ನೀನು ಹಣ ಕೊಡೋದೇ ಬೇಡ, ಈ ಹಣನೇ ಎದೊಂಬಿಡ್ತದೆ. ಒಂದು ಅಲ್ಲೇಲು ಹೇಳು. ಹಣ ಕೊಟ್ಟು ಈ ಹಣನ ತರೋದ್ಕಿಂತ ನಂಬಿಕೆಯಿಂದ ನಿಜವಾದಿಗೂ ಹಣನ ಎಬ್ಬಿಸು ದೇವರಂತ ಕೇಳಿ ನೋಡು, ಹಣ ಇಲ್ದೇ ಎದೊಳ್ತದಂತೆ. ಸೈತಾನ್ ಏನು ಹೇಳ್ತಾನೆ ಗೊತ್ತಾ? ಹಣ ಅಂದರೆ ಹೆಣ ಎದೊಳ್ತದಂತೆ. ಅದು ದೇವ್ರ ವಾಕ್ಯ ಹೇಳ್ತದ್ರಿ. 2 ಸಾಮುವೇಲ 24:15 ನೋಡುವಾಗ, ಆಗ ದೇವರು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅದು ಒತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಆ ವ್ಯಾಧಿ ಇತ್ತು. ದಾನಿನಿಂದ ಬೇಷಬದವರೆಗೆ ವಾಸವಾಗಿರುವ ಇಸ್ರಾಯೇಲರಲ್ಲಿ 70,000 ಜನರು ಸತ್ತೂರು. ನೋಡಿ, ದೇವರು ಒಂದು ವ್ಯಾಧಿನ ಬರಮಾಡ್ದ. ಅವರು ನಂಬಿದ್ರೆ ಆ ವ್ಯಾಧಿ ಚೇಂಜ್ ಆಗ್ತಾ ಇತ್ತು. ಅವರು ನಂಬದೆ ಹೋದ ನಿಮಿತ್ತವಾಗಿ ದೇವರು ಹೇಳ್ತಾನೆ, ಒತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ, ಅದರ ಬಿಟ್ವೀನ್ ಅವರಲ್ಲಿ ಯಾರಲ್ಲೂ ಪಶ್ಚಾತ್ತಾಪ ಬಂದಿಲ್ಲ, ಪಾಪ ಅರಿಕೆ ಬಂದಿಲ್ಲ, ಮನಸ್ಸಾಂತರ ಬಂದಿಲ್ಲ, ನಾನು ಬದಲಾವಣೆ ಆಗಬೇಕಂತ ಅವರಿಗೆ ಅನ್ನಿಸಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲದಕ್ಕೂ ಒಂದು ಸಮಯ ನಿಗದಿಯಾಗಿದೆ. ಹಲ್ಲೇಲೂಯಾ. ಆಕಾಶದ ಕೆಳಗೆ ಭೂಮಿಯ ಒಳಗೆ ಪ್ರತಿಯೊಂದು ಕಾರ್ಯಕ್ಕೂ ಸಮಯ ನಿಗದಿಯಾಗಿದೆಯಂತೆ. ಒಂದು ಆಮೇಲೆ ಹೇಳ್ರಿ, ಎಲ್ಲದಕ್ಕೂ ಒಂದು ಸಮಯ ನಿಗದಿ ಆಗ್ಬಿಟ್ಟಿದೆಯಂತೆ. ಅದಕ್ಕೆ ಪೌಲ್ ಹೇಳ್ತಾನೆ, ಟೈಮ್ನ ವೇಸ್ಟ್ ಮಾಡಬೇಡ್ರಿ. ಅದಕ್ಕೆ ಇವನು ಹೇಳ್ತಾನೆ, ಅದು ಒತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ. ನೋಡಿ, ಒತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಆ ರೋಗ ಅವರಲ್ಲಿ ಇತ್ತು. ಅವರಲ್ಲಿ ಪಶ್ಚಾತ್ತಾಪ ಬರದೆ ಹೋದ ನಿಮಿತ್ತವಾಗಿ. ಹಾಗಾದ್ರೆ ಎಷ್ಟು ಶತ್ರು ಕೆಲಸ ಮಾಡ್ತಾನೆ ಅಂದ್ರೆ, ಪಶ್ಚಾತ್ತಾಪ ಪಡೋದಕ್ಕೆ ಅವರ ಮನಸ್ಸನ್ನು ಅವನು ಪ್ರೇರೇಪಣೆ ಮಾಡೋದೇ ಇಲ್ಲ. ಮೈಂಡ್ ಡೈವರ್ಟ್ ಮಾಡ್ತಾನೆ ಸೈತಾನ್. ನಮ್ಮ ಮೈಂಡ್ ಅನ್ನು ಡೈವರ್ಟ್ ಮಾಡೋದು ಸೈತಾನ್. ದೇವರು ಪ್ರೇರೇಪಿಸಿರ್ತಾನೆ, ಸೈತಾನ್ ಬಂದು ಡೈವರ್ಟ್ ಮಾಡಿಬಿಡ್ತಾನೆ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಒತ್ತಾರೆಯಿಂದ ನೇಮಕವಾದ ಸಮಯಕ್ಕೆ ಅನುಗುಣವಾಗಿ ಅವ್ರು ಯಾರು ಪಶ್ಚಾತ್ತಾಪ ಪಡೆದೇ ಹೋದ ನಿಮಿತ್ತ ಅನ್ಯಾಯವಾಗಿ 70,000. ಎಷ್ಟು ಸಾವಿರ ಅರುಣ್? 70,000. ಒಂದಲ್ಲ ಎರಡಲ್ಲ, 70,000 ಅನ್ಯಾಯವಾಗಿ ಸತ್ತೋಗ್ಬಿಟ್ಟಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಈ ಸಾವು ದೇವರಿಗೆ ಸಂತೋಷ ತರಲ್ರಿ, ಸೈತಾನ್ಗೆ ಸಂತೋಷ ತರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತಪ್ಪು ಮಾಡಿದ್ರೆ ನಮಗೆ ಸಾವು, ತಪ್ಪು ಮಾಡದೆ ಹೋದ್ರೆ ನಮಗೆ ಜೀವ. ತಪ್ಪು ಮಾಡಿದ್ರೆ ಯಾರಿಗೂ ಬಿಡಲ್ಲ ದೇವರು, ಅವರಿಗೆ ಸಾವು ಅಂದ್ರೆ ಮರಣ ಬರುತ್ತಂತೆ. ತಪ್ಪನ್ನು ಒಪ್ಪಿಕೊಳ್ಳುವವನಿಗೆ ಜೀವ ಇಳಿದು ಬರ್ತದಂತೆ. 1 ವರ್ಷ 8ನೇ ಅಧ್ಯಾಯ 37ರಿಂದ ಬೇಗ ಹೋದ. ಇಲ್ಲಿ ದೇಶಕ್ಕೆ ಕ್ಷಾಮ, ಘೋರ ವ್ಯಾಧಿ, ಬಿಸಿಗಾಳಿ. ದೇಶಕ್ಕೆ ಕ್ಷಾಮ, ಘೋರ ವ್ಯಾಧಿ, ಬಿಸಿಗಾಳಿ, ಬೂದಿ, ಮಿಡತೆ, ಜಿಟ್ಟೆ ಹುಳ, ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ, ಅಂತೂ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆ ಉಂಟಾಗುವಲ್ಲಿ ಮನಸ್ಸಾಕ್ಷಿ ಪೀಡಿತರಾದ ಎಲ್ಲ ಇಸ್ರಾಯೇಲರಾಗಲಿ ಅವರಲ್ಲಿ ಒಬ್ಬನಾಗಲಿ ಆ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ, ನೋಡಿ, ಮಾಡುವುದಾದರೆ ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು.
ನೀನೊಬ್ಬನೇ ಎಲ್ಲ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು. ಮುಂದೇನು ಹೇಳ್ತದೆ? ಆಗ ನಮ್ಮ ಪಿತೃಗಳಿಗೆ ನೀನು ಕೊಟ್ಟ ದೇಶದಲ್ಲಿ ಅವರು ವಾಸಿಸುವ ಕಾಲವೆಲ್ಲ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ. ಒಂದು ಅಲ್ಲೇಲು ಹೇಳ್ರಿ, ಜೋರಾಗಿ ಹೇಳ್ರಿ, ಇದ್ದೀರಾ? ಸೈತಾನ್ ಹೆಂಗೆಲ್ಲ ವಂಚಿಸ್ತಾನೆ ಅಂತ ದೇವರು ಎಚ್ಚರಿಸ್ತಾ ಇದ್ದಾನೆ. ಆದರೆ ನಮ್ಮ ಹೃದಯ ನೋಡೋದು ಯಾರು? ಅದಕ್ಕೆ ವಾಕ್ಯ ಹೇಳ್ತದೆ, ಮನುಷ್ಯ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರೋ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ. RTO ಆಫೀಸರು ಮೊನ್ನೆ ಒಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ವಾರ ಅವ್ರ ಮನೆಗೆ ಕರೆಸಿದ್ರು. ನಾನು ಕೇಳಿದೆ, ಸರ್ ನಿಮ್ಮ ರಿಕ್ವೆಸ್ಟ್ ಏನು? ಫಾದರ್ ಅವರೇ ಹೆಂಗೆ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಹೇಳಿ ಸರ್. ನನ್ನ ನೋಡ್ತಾರೆ, ಅವ್ರ ಅಮ್ಮನ್ನ ನೋಡ್ತಾರೆ, ನನ್ನ ನೋಡ್ತಾರೆ, ಅವ್ರ ಅಮ್ಮನ್ನ ನೋಡ್ತಾರೆ. ಅವರಮ್ಮ ಕಣ್ಣಲ್ಲೇ ಹೇಳ್ತಾರೆ, ಹೇಳ್ಬೇಡ 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 ಅಂತ. ಇವನಂತಾನೆ, ಅಮ್ಮ ನಾನು ಇಲ್ಲಿ ಹೇಳಿಲ್ಲ ಅಂದರೂ ಫಾದರ್ನ ಆಚೆ ಕರ್ಕೊಂಡೋಗಿ ಹೇಳ್ಬಿಡ್ತೀನಿ ಅಂತ ಸುಮ್ಮನೆ ಆಗ್ಬಿಟ್ರೆ ಅಮ್ಮ. ಆ ಅಮ್ಮನಿಗೆ ಹತ್ತತ್ರ ಒಂದು 65 ವರ್ಷ ಮೇಲಾಗಿದೆ. ಅವ್ರು ಹೇಳ್ತಾರೆ, ಫಾದರ್ ನಮ್ಮಮ್ಮ ರಾತ್ರಿ ಹಗಲು ಮೊಬೈಲ್ ನೋಡಿ 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 ನನಗೆ ಹುಚ್ಚಿಡ್ದು ಬಿಟ್ಟಿದೆ. ನಮ್ಮಮ್ಮ ನೋಡೋ ಮೊಬೈಲ್ನ ನೋಡಿ ನನಗೆ ಹುಚ್ಚಿಡ್ದು ಬಿಟ್ಟಿದೆ. ಯಾವಾಗ ನೋಡಿದ್ರು ಕೈಯಲ್ಲಿ ಮೊಬೈಲೇ, ಮಲಗಿದ್ರಾಗಲೂ ಮೊಬೈಲೇ, ಮಧ್ಯರಾತ್ರಿ ಎದ್ದು ಅವ್ರ ರೂಮ್ ನೋಡಿದ್ರು ಮೊಬೈಲ್ ಓಡ್ತಾನೆ ಇರ್ತದೆ. ಕಿತ್ತನ್ನ ಅಂದರೆ ಈ ಅಮ್ಮ ಬಿಡಲ್ಲ. ಆಲ್ರೆಡಿ ಈ ಅಮ್ಮನಿಗೆ ಬುದ್ಧಿ ಚೇಂಜ್ ಆಗಿಬಿಟ್ಟಿದೆ. ಫಾದರ್ ನಿಮ್ಮ ಮೇಸು ಚೇಂಜ್ ಮಾಡ್ತಾನೆ ಅಂತಾನೆ ನಾನು ಕರ್ಸಿದ್ದೀನಿ ನಿಮ್ಮನ್ನು. ಇಷ್ಟೇನ? ಅಲ್ಲೇಲೂಯ. ನಿಮ್ಮ ಮೇಸು ನನ್ನ ತಾಯಿ ಮೈಂಡ್ ಚೇಂಜ್ ಮಾಡ್ತಾರೆ ಅಂತ ನಾನು ಕರ್ಸಿದ್ದೀನಿ. ಆ ನಂಬಿಕೆನ ನೋಡ್ರಿ. ಅವ್ರು ನಿನ್ನೆ 6 ಗಂಟೆಗೆ ಫೋನ್ ಮಾಡಿ 4:15ಗೆ, ಏನು ಸರ್ ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕು ಹೇಳಿ. ನನ್ನ ಆಫೀಸ್ಗೆ ಇನ್ಸ್ಪೆಕ್ಷನ್ಗೆ ಬಂದಿದ್ರು ಆಫೀಸರ್ಸ್ಗಳೆಲ್ಲ. ಅವ್ರು ಬರುವಾಗಲೇ ನನಗೆ ಗಡಗಡ ಗಡಗಡಗಡ ಆಯ್ತಾಯಿತು. ನೀವು ಪ್ರೇಯರ್ ಮಾಡಿ ಯಾವ ಏಂಜಲ್ನ ಕಳಿಸಿದ್ರಿ? ಅವ್ರು ನಿನ್ನೆನೂ ಒಂದು ಮಾತಾಡಿಲ್ಲ, ಒಳ್ಳೆ ರಿಪೋರ್ಟ್ ಬರೆದು ಹೋಗ್ಬಿಟ್ರು. ಅವ್ರು ಬಿಕ್ಕಿ ಬಿಕ್ಕಿ ನಗಾಡ್ತಾರೆ. ನೀವು ನನ್ನ ಹತ್ರ ಬಂದರೆ ಅವ್ರು ರೆಕಾರ್ಡ್ ತೋರಿಸ್ತೀನಿ. ಬಿಕ್ಕಿ ಬಿಕ್ಕಿ ನಗಾಡ್ತಾನೆ, ಯಪ್ಪ ದೇವ್ರು ಏಸು ಏಂಜಲ್ನ ಕಳಿಸಿಬಿಟ್ಟ, ಏಸು ಏಂಜಲ್ನ ಕಳಿಸಿಬಿಟ್ಟ ಅಂತ ಆ ಯಪ್ಪ ಮನಸಾರ ನಗಾಡ್ತಾರೆ. ನಾನಂದ್ರೆ ಇಷ್ಟು ಉಪಕಾರ ಮಾಡಿದ್ದು ದೇವ್ರ ಹತ್ರ ಯಾವಾಗ ಬರ್ತೀರಾ ಅಂದೆ. ಫಾದರ್ ನನ್ನ ಕ್ಷಮಿಸಿಬಿಡಿ, ನಾನು ಖಂಡಿತ ನಿಮ್ಮ ಚರ್ಚ್ಗೆ ಬರ್ತೀನಿ. ನನ್ನ ಚರ್ಚಿಗೆ ಬರಬೇಡ, ಏಸು ಹತ್ರ ಬಾ. ಹಲ್ಲೇಲೂಯಾ, ಹಲ್ಲೇಲೂಯಾ. ನಮ್ಮ ಹೃದಯಗಳನ್ನು ನೋಡುವಂಥ ದೇವರು ನಮ್ಮ ಹೃದಯದ ಪ್ರಾರ್ಥನೆಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಎಸೆಕೆಲ್ ಹೇಳ್ತಾನೆ, ಸೈತಾನ್ನ ಕುರಿತು ಅನೇಕ ಕುಟುಂಬಗಳನ್ನ ಸೈತಾನ್ ಹೊಡಿತಾವನೆ, ಮನೆಗಳನ್ನ ಹೊಡಿತಾವನೆ, ಜನಾಂಗಗಳನ್ನ ಹೊಡಿತಾವನೆ, ಜಾತಿಗಳನ್ನ ಹೊಡಿತಾವನೆ. ಓ, ಇನ್ನು ಕ್ರಿಸ್ತನಲ್ಲಿ ಬಾರದಂಥ ಸ್ವಭಾವಕ್ಕೆ ಸೈತಾನ್ ಜನಗಳನ್ನ ನಡೆಸ್ತಾ ಇದ್ದಾನೆ. ಹುಡುಗಿ ಅಂತ ನನ್ನ ಹತ್ರ ಬರ್ತಾರೆ ಜನ. ಒಂದು ಹುಡುಗಿ ಐತಮ್ಮ, ಒಂದು ಹುಡುಗ ಐತಮ್ಮ ಅಂದರೆ ಅವ್ರು ಕೇಳೋದು ಫಸ್ಟ್ ಏನು ನೋಡೋಣ ಹೇಳ್ರಿ. ಏನು ದುಡ್ಡಿಟ್ಟವ್ರು ಅಂತಾರೆ. ಬ್ರದರ್ ನಮ್ಮ ಕ್ಯಾಸ್ಟ ಅಂತಾರವ್ರು. ನಾನು ನಿಂದು ಯಾವ ಕ್ಯಾಸ್ಟಮ್ಮ ಅನ್ನೋದು. ದೇವ್ರ ದೃಷ್ಟಿಲಿ ಇರೋದು ಎರಡೇ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಅದು ಈ ಸತ್ತ ಮೇಲೆ ಅದು ಇರಲ್ಲ. ಸಾಯಕ್ಕೂ ಮುಂಚೆನೇ ನಮ್ಮದು ಗಂಡು ಜಾತಿ ಹೆಣ್ಣು ಜಾತಿ. ಸತ್ತ ಮೇಲೆ ಯಾವ ಜಾತಿ ಇಲ್ಲ. ಅದಕ್ಕೆ ಒಂದು ಗಂಡ ಹೆಂಡತಿ ಗಂಡನ ಕೇಳಿದಂತೆ, ಸ್ವರ್ಗ ಅಂದ್ರೆ ಯಾವ್ದ್ರಿ ಸ್ವಲ್ಪ ಹೇಳ್ರಿ ಅಂತ. ಸ್ವರ್ಗ ಅಂದ್ರೆ ಯಾವ್ದು? ಸ್ವರ್ಗ ಅಂದ್ರೆ ಯಾವ್ದ್ರಿ?
ಯೇಸು ಇರೋ ಜಾಗಕ್ಕೆ ಸ್ವರ್ಗ ಅಂತಾರೆ. ಆದರೆ ಆ ಗಂಡ ಪರಿಪೂರ್ಣವಾಗಿ ಯೇಸುನ ಕಂಡುಕೊಂಡಿಲ್ಲ. ಅವನು ಬರೀ ಹೆಂಡತಿನ ಮಾತ್ರ ನೋಡ್ತಾ ಇದ್ನ. ಅವನಿಗೆ ಸ್ವರ್ಗ ನರಕ ಎರಡು ಅನುಭವ ಆಗಿತ್ತು. ಅದಕ್ಕೆ ಅವನು ಹೇಳ್ತಾನೆ, ಎಲ್ಲಿ ಹೆಂಡತಿ ಇಲ್ವೋ ಅದೇ ಸ್ವರ್ಗ ಅಂತ. ಎಲ್ಲರಿಗೂ ಒಂದೇ ಖುಷಿ. ಅಪ್ಪ ನಮ್ಮ ಬ್ರದರ್ ಹೆಸರು ಮರ್ತೋಗ್ಬಿಟ್ಟೆ, ಅವ್ರು ನಗಾಡ್ತಾ ಇದ್ರು. ಎಲ್ಲರೂ ನಗಾಡ್ತಾರೆ. ಕಾರಣ ಏನು? ಪ್ರಿಯ ಸಹೋದರಿ, ದೇವ್ರ ಹೇಳ್ತಾನೆ, ಜನಾಂಗಗಳನ್ನು ಹಾಳು ಮಾಡ್ತಾ ಇದೆಯಲ್ಲ, ನನ್ನ ಜನಾಂಗವನ್ನ ಹಾಳು ಮಾಡ್ಕೊಂಡ್ ಬರ್ತಾ ಇದೆಯಲ್ಲ. ಇವತ್ತು ಮದುವೆ ಆಗೋ ವಿಶ್ವಾಸಿಗಳು ಕೇಳುವಂತ ಪ್ರಶ್ನೆ, ಯಾವ ಜಾತಿ? ನಾನೇ ನನ್ನ ಪಾಸ್ಟರ್ಗೆ ಬೈದೇ ಬಿಟ್ಟೆ, ನೀನು ಮೊದಲು ಕೆಳಗಿಳಿದು ಬಾ ಅಂದೆ. ಯಾಕೆ ಪಾಸ್ಟರ್? ನೀನು ಜನಕ್ಕೆ ಟೀಚ್ ಮಾಡಯ್ಯ ಕರೆಕ್ಟಾಗಿ. ಜಾತಿ ಕೇಳೋರನ್ನ ಹತ್ರ ಸೇರಿಸ್ಕೊಂಬೇಡ ನೀನು. ಕಾರಣ ಏನು? ಜಾತಿ ಬಿಟ್ಟು ಬಂದರೆ ಯೇಸು ಮೇಲೆ ಸೇರಿಸ್ಕೊಳ್ತಾನೆ. ಜಾತಿ ಹುಡ್ಕೊಂಡು ಹೋದ್ರೆ ನಿಮಗೆ ಯಾವ ಜಾತಿನೂ ಸಿಗಲ್ಲ. ಇನ್ನೊಂದು ಕಡೆ ಇದು ಬಹಳ ಕಠಿಣವಾಗಿ ಪ್ರವಾದಿ ಮಾಡ್ತಾನೆ. ನಾಯಿ ಅಂತ ಬೈದು ಮಾತಾಡ್ತಾನೆ. ಅದು ಓದುವಾಗ ನಮಗೆ ಅನಿಸುತ್ತೆ, ನಾವೇನಾ ಅಂತ. ದೇವರಿಗೆ ಭಾಳ ಕೋಪ ಇದೆ. ಯಾರ ಮೇಲೆ? ನಮ್ಮ ಮೇಲಲ್ಲ. ನಮ್ಮನ್ನ ವಂಚಿಸ್ತಾವನಲ್ಲ ಸೈತಾನ್ ಮೇಲೆ, ನಮ್ಮನ್ನ ಹಾಳು ಮಾಡ್ತಾವನಲ್ಲ ಸೈತಾನ್ ಮೇಲೆ, ನಮಗೆ ಭಯ ಹುಟ್ಟಿಸ್ತಾವನಲ್ಲ ಸೈತಾನ್ ಮೇಲೆ, ದಾರಿ ತಪ್ಪಿಸ್ತಾ ಇದ್ದಾನಲ್ಲ ಆ ಸೈತಾನ್ ಮೇಲೆ, ನಾವು ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದೀವಲ್ಲ ಆ ಸೈತಾನನ ಮೇಲೆ ದೇವರಿಗೆ ಭಾಳ ಕೋಪ ಆಯಿತು. ಇನ್ನೊಂದು ವಚನ ಓದಿ ನಾನು ಮುಗಿಸ್ತೇನೆ. ಕೀರ್ತನೆಗಾರನು ಹೇಳ್ತಾನೆ, 149 ವಚನ, (141:9) ಓದಿ. ಕೆಡುಕರು ಒಡ್ಡಿದ ಉರುಳಿನಲ್ಲಿ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ಅವರಿಟ್ಟ ಬೋನಿಗೆ. ಇದು ಭಾಳ ಚೆನ್ನಾಗೈತೆ. ನಾವಂತೀವಿ ಇಲಿ ಬೋನ್ ಮಾತ್ರ ಗೊತ್ತು ಬ್ರದರ್. ಇದು ಯಾವ ಬೋನು? ಇದೆಲ್ಲಿ ಇಟ್ಟಿರ್ತಾರೆ? ಸಿಂಹಕ್ಕೆ ಹಿಡಿಯಕ್ಕೆ ಇಟ್ಟಿದ್ದಾರೆ, ಚೀತಾಗಿ ಹಿಡಿಯಕ್ಕೆ ಇಟ್ಟವ್ರೆ, ಮಂಗಗಳು ಹಿಡಿಯಕ್ಕೆ ಇಟ್ಟವ್ರೆ, ಕಾಡು ಪ್ರಾಣಿಗಳಿಗೆ ಹಿಡಕ್ಕೆ ಬೋನ್ ಇಟ್ಟವ್ರಿ. ಆದರೆ ಬೈಬಲ್ನಲ್ಲಿ ಪ್ರವಾದಿ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಇಡ್ತಿರಲ್ಲ ಇಲಿಗೆ ಅಂತ, ಆ ಬೋನಲ್ಲ, ನಿಮ್ಮನ್ನ ಹಿಡಿಯಕ್ಕೆ ಸೈತಾನ್ ಬೋನ್ ಇಟ್ಟಿದ್ದಾನೆ. ಆಸೆ ಎಂಬ ಬೋನ್, ಆಸಾಪಾಸಗಳ ಬೋನ್, ಪ್ರಾಪಂಚಿಕವಾದ ಬೋನ್, ಲೌಕಿಕವಾದ ಒಂದು ಬೋನ್, ಲೋಕದ ಆಸೆಗಳನ್ನು ಹುಟ್ಟಿಸುವಂತ ಒಂದು ಬೋನ್ ಸೈತಾನ್ ಏನ್ ಮಾಡೋನು ಇಟ್ಟವನೇ. ಅದಕ್ಕೆ ದಾವೀದ ಹೇಳ್ತಾನೆ, ಕೆಡುಕರು ಒಡ್ಡಿದ ಉರುಳಿನಲ್ಲಿ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು, ಅವರಿಟ್ಟ ಬೋನಿಗೆ ನನ್ನನ್ನು ರಕ್ಷಿಸು. ಪಾಪ ಇವನು ಚರ್ಚಿಗೆ ಬರ್ತಾ ಇರ್ತಾನೆ, ಫ್ರೆಂಡ್ ಮಧ್ಯ ಸಿಕ್ಕಿ, ಬಾರಪ್ಪ ರಾಜ್ಕುಮಾರ್ ಫಿಲಮ್ ಐತೆ ಅಂತಾನೆ. ರಾಜ್ಕುಮಾರ್ ಸತ್ತು ತುಂಬ ವರ್ಷ ಆಗೋಯ್ತು. ಈಗಿರೋಂದು ಯಾವಂದೋ ಕರೀತಾನೆ, ಇವನು ಯೋಚನೆ ಮಾಡ್ತಾನೆ, ನಮ್ಮ ಪಾಸ್ಟ್ರಿಗೆ ಹೆಂಗೂ ಕಣ್ಣು ಕಾಣಲ್ಲ, ನಾನು ಫಿಲಮಲ್ಲಿ ಇದ್ನ ಚರ್ಚಲ್ಲಿ ಇದ್ನ ಅಂತ ಗೊತ್ತಾಗಲ್ಲ. ನಮ್ಮ ಚರ್ಚವ್ರು ಯಾರೂ ಉಸಿರು ಬಿಡಲ್ಲ. ನೀನು ಬಂದ್ರೇನು ಬಿಟ್ರೇನು ಯಾರು ಕೇಳೋರಿಲ್ಲ ನಮ್ಮದ್ರಲ್ಲಿ. ಹಂಗಾಗಿ ಎಲ್ಲಿ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ. ಆದರೆ ದಾವೀದ ಹೇಳ್ತಾನೆ, ನೀವು ಎಚ್ಚರಿಕೆ ಆಗಿರಿ, ಸೈತಾನ್ ಒಡ್ಡು ಬೋನಿಗೆ ಹೋಗಿ ಸಿಕ್ಕಾಕೊಂಡ್ಬಾರ. ಅತ್ತೆ ಮನೆಗೆ ಹೋಗೋಣ ಅಂತ ಯಾರಾದರೂ ಕರೆದ್ರೆ ಸಾಕು, ಅತ್ತೆ ಜೊತೆಗೆ ಎಲ್ಲ ಹೊಡೋಗ್ಬಿಡೋದು. ನೀವು ಹೇಳಬೇಕು, ಇವತ್ತು ನನ್ನ ದೇವರ ಮನೆ ಆರಾಧನೆ ಇದೆ, ಆರಾಧನೆ ಮುಗಿಸಿ ಅತ್ತೆನ ಕತ್ತೆನ ಎಲ್ಲನೂ ನೋಡೋಕೆ ಬರ್ತೀನಿ ಅಂತ. ಅತ್ತೆ ಕರೆದೆ ಅಂತ ಹೋದೆ ಅಂದರೆ ನಿನ್ನ ಕತ್ತೆಗೂ ದೇವರಿಟ್ಟಲ್ಲ. ವಾಕ್ಯ ಹೇಳ್ತದೆ, ಅವರು ಒಡ್ಡುವಂಥ ಬೋನಿಗೆ, ಅವರು ಒಡ್ಡುವಂಥ ಬೋನಿಗೆ ಅನ್ಯಾಯವಾಗಿ ನೀನು ಬಲಿಯಾಗಬೇಡ, ಆದ್ರಿಂದ ನನ್ನನ್ನು ತಪ್ಪಿಸುವಂತ ದಾವೀದ ಕೇಳ್ತಾನೆ. ಜ್ಞಾನೋಕ್ತಿ 6ನೇ ಅಧ್ಯಾಯ 5ನೇ ವಚನದಲ್ಲಿ, ಬೇಟೆಗಾರನ ಕೈಯಿಂದ ನೋಡಿ, ಜಿಂಕೆಯು ಓಡುವಂತೆ, ಪಕ್ಷಿಯು ಹಾರಿ ಹೋಗುವ ಹಾಗೂ. ಒಂದು ಅಲ್ಲೇಲೂಯಾ ಹೇಳ್ರಿ. ಏನಂತೆ? ಬೇಟೆಗಾರನ ಕೈಯಿಂದ
ಜಿಂಕೆಯು ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವಾಗೋ ತಪ್ಪಿಸಿಕೋ. ಇವತ್ತು ಸತ್ರು ನೀವು ಅಂದ್ಕೊಂಡಂಗೆ ಸುಮ್ಮನಿಲ್ಲ, ಅವನು ಮಹಾನ್ ಬೇಟೆಗಾರ. ಪ್ರಾರ್ಥನೆ ಮಾಡೋರಿಗೆ ಬೇಟೆ ಮಾಡ್ತಾನೆ, ಆರಾಧನೆ ಮಾಡೋರಿಗೆ ಬೇಟೆ ಮಾಡ್ತಾನೆ, ಸುವಾರ್ತೆ ಸಾರೋರಿಗೆ ಬೇಟೆ ಮಾಡ್ತಾನೆ, ದೇವರ ರಾಜ್ಯಕ್ಕಾಗಿ ನಿಲ್ಲೋರಿಗೆ ಬೇಟೆ ಮಾಡ್ತಾನೆ. ದೇವರ ರಾಜ್ಯಕ್ಕೆ ಏನೆಲ್ಲ ಬರಬೇಕು ಅದು ಬರೋದನ್ನೆಲ್ಲ ಅವನು ಬೇಟೆ ಮಾಡಿ ನಿಲ್ಲಿಸ್ತಾನೆ. ದೇವರ ವಾಕ್ಯದಲ್ಲಿ ಪ್ರವಾದಿ ಯೆರೆಮೀಯ ಹೇಳ್ತಾನೆ 1:19 ಅವರು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ಅವರು ನಿಮ್ಮನ್ನ ಜಯಿಸೋದಿಲ್ಲ. ಹಲ್ಲೆಲೂಯಾ. ಕರೆದಾಗಿ ಜ್ಞಾನೋಕ್ತಿ 7ನೇ ಅಧ್ಯಾಯ 23 ಓದ್ರಿ ಬೇಗ. ಅವಳು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ. ಕಂದ ಕಂದ ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು. ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ, ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ, ಹತರಾದವರು ಲೆಕ್ಕವೇ ಇಲ್ಲ. ಅವಳ ಮನೆಯು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ. ಹಲ್ಲೆಲೂಯಾ. ಈ ಲೋಕದ ಜನ ಹೇಳ್ತಾರೆ 3 ವಿಷಯಕ್ಕೆ ಜನ ಬಿದ್ದೋಗ್ತಾರೆ ಅಂತ. ಯಾವ್ದ್ಯಾವುದು? ಎಲ್ಲರೂ ಹೇಳ್ಬಿಟ್ರೆ ನನಗೆ ಕೇಳಲ್ಲ. ಒಬ್ರು ಯಾರಾದ್ರೂ ಹೇಳ್ರಿ. ಮಣ್ಣು, ಹೊನ್ನು, ಹೆಣ್ಣು. ಇದನ್ನ ಮೂರು ನೋಡೋದು ನಮ್ಮಲ್ಲಿರೋ ಕಣ್ಣು. ಬೇಕು ಅನ್ನೋದು ಒಳಗಿರೋದು, ಅದು ಗರ್ಭ ಧರಿಸಿ ಪಾಪವನ್ನೇ ಇರುತ್ತಂತೆ. ಪಾಪ ಕೊಡುವ ಸಂಬಳ. ಭೂಲೋಕದಲ್ಲಿ ಎಲ್ಲ ಕೆಲಸಕ್ಕೂ ಸಂಬಳ ಇದೆ, ಆಯ್ತಾ ಇಲ್ಲ? ಕಸ ಹೊಡಿಯೋನಿಗೂ ಐತೆ, ಪೇಪರ್ ಎತ್ತವನಿಗೂ ಐತೆ, ಮನೆ ಬಂದು ಒರೆಸೋನಿಗೂ ಐತೆ, ನಿಮಗೆ ಪೌಡ್ರ್ ಹಾಕೋವನಿಗೂ ಸಂಬಳ ಐತೆ, ಎಲ್ಲದಕ್ಕೂ ಸಂಬಳ ಅಂತೆ. ಅದಕ್ಕೆ ಸೈತಾನಂದ ನಾನ್ಯಾಕೆ ನಿಮ್ಮನ್ನ ಪುಕ್ಸಟೆ ಬಿಡಲಿ? ಮರಣ ಕೊಡುವ ಸಂಬಳ ಅದು ಮರಣ, ಪಾಪ ಕೊಡುವ ಸಂಬಳ ಅದು ಮರಣ. ಪಾಪನೂ ಸಂಬಳ ಕೊಡುತ್ತೆ, ಪುಕ್ಸಟೆ ನೀನ್ಯಾಕೆ ಹೋಯ್ತೀಯ ಅಂತ. ಅದಕ್ಕೆ ಯೇಸು ಹೇಳ್ತಾನೆ, ಉಚಿತವಾಗಿ ನಾನು ಕೊಡೋದು ನಿತ್ಯ ಜೀವ. ಉಚಿತವಾಗಿ ನಾನು ಕೊಡೋದು ನಿತ್ಯ ಜೀವ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮಣ್ಣಿಂದ ಹೋಗಬೇಡ, ಒಂದಿಂದ ಹೋಗಬೇಡ, ಹೆಣ್ಣಿಂದ ಹೋಗಬೇಡ, ಅದು ಪಾತಾಳದ ಅಂತಃಪುರಕ್ಕೆ ನಿನ್ನನ್ನು ಎಳ್ಕೊಂಡು ಹೋಗ್ಬಿಡ್ತದಂತೆ. ಮಣ್ಣು, ಹೊನ್ನು, ಹೆಣ್ಣು, ಇದ್ರ ಹಿಂದೆ ಬಿದ್ದವ್ರು ಯಾರೂ ಇಲ್ಲ, ಬೀಳ್ದೇ ಇರೋರು ಯಾರಿಲ್ಲ. ರಾಜರೆಲ್ಲ ಬಿದ್ದೋಗ್ಬಿಟ್ರಂತೆ. ಅವನು ರಾಜ್ಯನೇ ಬರ್ಕೊಟ್ಟು ಬಿದ್ದೋಗ್ಬಿಟ್ಟವನೆ. ಆದರೆ ಬೀಳ್ದೇವ್ರನ್ನೊಬ್ಬನೇ ಯೇಸು ಸ್ವಾಮಿ ಮಾತ್ರ. ಏನು ಬ್ರದರ್, ಅವನಿಗೂ ಬಂತ ಶೋಧನೆ? ಹೌದು ಬ್ರದರ್, ಅವನು 40 days ಉಪವಾಸ ಇದ್ದಾಗ ಬಂದಿದ್ದು ಶೋಧನೆ. ಸೈತಾನ್ ತರ್ತಾನೆ, ಒಂದು ಸಲಾಮ್, ಒಂದೇ ಒಂದು ಸಲಾಮ್ ಎಲ್ಲ ಬರ್ಕೊಡ್ತೀನಿ. ಹಲ್ಲೆಲೂಯಾ. ಉಪವಾಸ ಹಾಕಿ ನೋಡ್ರಿ, ಅವತ್ತೇ ಶೋಧನೆ ಜಾಸ್ತಿ. ಬಿರಿಯಾನಿ ವಾಸನೆ, ನಿಮ್ಮ ಆಸೆ ಏನೇನಿದೆಯೋ, ಪಾನಿಪುರಿನ, ಗೋಬಿ ಮಂಚೂರಿನ, ಕಬಾಬ, ಅದ ಇದ ಎಲ್ಲ ಮೂಗಿನೊಳಗೆ ಹೋಗ್ಬಿಡ್ತದೆ. ಹಂಗೆ ಎಷ್ಟೋ ಜನ ಉಪವಾಸ ಬಿಟ್ಟು ಹೋಗಿ ತಿನ್ಕೊಂಬಂದುಬಿಟ್ಟವ್ರೆ. ತಡಿಯೋಕ್ಕಾಗಿಲ್ಲ ಬ್ರದರ್. ಸೈತಾನ್ ಗೊತ್ತು ಈ ಫ್ಯಾಮ್ಲಿನ ಎಲ್ಲಿ ಹೊಡೆದ್ರೆ ಬೀಳ್ತಾರೆ ಅಂತ. ಅವನು ಅಲ್ಲೇ ಬಂದು ಹೊಡಿತಾನ್ರಿ. ದೇವ್ರ ಹತ್ರ ಕೂತವನು ಮಾತ್ರ ಎದುರಿಸೋದಕ್ಕೆ ಸಾಧ್ಯ. ಅದಕ್ಕೆ ಪೌಲ್ ಹೇಳ್ತಾನೆ, ವಾಕ್ಯ ಎಂಬ ಕತ್ತಿನ ನೀವೇನು ಮಾಡ್ರಿ, ಹಿಡ್ಕೊಂಡಿರ್ರಿ, ಆಗ ಅವನನ್ನು ಜಯಿಸೋದಕ್ಕೆ ನಿಮಗೆ ಸಾಧ್ಯ. ಪ್ರಪಂಚದಲ್ಲಿ ಎಲ್ಲರೂ ಬ್ಯುಸಿ ಅಂತೆ.
ಬಿಸಿ ಸ್ಪೆಲ್ಲಿಂಗ್ ಏನು? ನಾನು ಮುಗಿಸ್ತೀನಿ, ನನ್ನ ಟಾಪಿಕ್ ಮುಗಿಯಲ್ಲ, ತುಂಬ ದೊಡ್ಡದಿದೆ. BUSI, BUSY, ಅದರ ಅರ್ಥ ಏನು? ಮಂಜು ಗೊತ್ತು, ಅಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು. ಕೇಳ್ರಿ. ಬೀಯಿಂಗ್ ಅಂಡರ್ ಸೈತಾನ್ ನೊಗ ಅಂತ. ಸೈತಾನ್ ಕಾರ್ಯದಲ್ಲಿ ನಾನು ಬಿಸಿ. ಬಿ ಬಂದು ಬೀಯಿಂಗ್, ಯು ಬಂದು ಅಂಡರ್, ಆಮೇಲೆ ಎಸ್ ಬಂದು ಸೈತಾನ್ಸ್, ವೈ ಬಂದು ನೊಗ. ಅದ್ರಲ್ಲಿ ನಾನು ಬಿಸಿ ಅನ್ನೋದೆಲ್ಲರೂ ಯಾರು ಹೇಳ್ಬಾರ್ದು ಅಂದರೆ ವಿಶ್ವಾಸಿ ಹೇಳ್ಬಾರ್ದು. ನೀವು ಕೆಲಸ ಮಾಡಿರಿ, ಓವರ್ ಡ್ಯೂಟಿ ಮಾಡಿರಿ, ಬ್ಯುಸಿ ಅಂತ ನಿಮ್ಮ ಬಾಯಲ್ಲಿ ಹೇಳ್ಬೇಡ್ರಿ, ಅದು ಸೈತಾನಿಗೆ ಮಹಿಮೆ. ನನ್ನ ಕೆಲಸದಲ್ಲಿ ಇವರೆಲ್ಲ ಬ್ಯುಸಿಯಾಗಿದ್ದಾರೆ ವಿಶ್ವಾಸಿಗಳು. ಏಸು ಯಾವತ್ತೂ ಹೇಳಲಿಲ್ಲ ನಾನು ಬ್ಯುಸಿ ಅಂತ, ಐ ಆಮ್ ರೆಡಿ ಅಂತ. ನಾವು ಹಲ್ಲೆಲೂಯಾ ಬ್ರದರ್, ನಾನು ಬರೋಕ್ಕಾಗಲ್ಲ, ಕೆಲಸ ಓವರ್ ಡ್ಯೂಟಿ, ನಾನು ಬ್ಯುಸಿ. ಅದು ಯಾರ ಕೆಲಸಪ್ಪ? ಸುವಾರ್ತೆಯಲ್ಲಿ ಬ್ಯುಸಿ ಆಗಿದೆಯಾ, ಪ್ರಾರ್ಥನೆಯಲ್ಲಿ ಬ್ಯುಸಿ ಆಗಿದೆಯಾ, ಆರಾಧನೆಯಲ್ಲಿ ಬ್ಯುಸಿ ಆಗಿದೆಯಾ, ಆತ್ಮ ವಿಷಯದಲ್ಲಿ ಬ್ಯುಸಿ ಆಗಿದೆಯಾ, ದೇವ್ರ ಮುಂದೆ ಕೂತ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದೆಯಾ? ಯಾವುದ್ರಲ್ಲ ಬ್ಯುಸಿ? ಪ್ರಿಯ ಫ್ಯಾಮಿಲಿ, ಯಾವುದ್ರಲ್ಲಿ ನೀವು ಬ್ಯುಸಿ? ದೇವರ ಕಾರ್ಯದಲ್ಲಿ ಬ್ಯುಸಿನಾ? ಬ್ಯುಸಿ ಅನ್ನೋ ವರ್ಡ್ ಬಂದಿದ್ದು ಸೈತಾನಿಂದ, ದೇವರಿಂದ ಬರಲೇ ಇಲ್ಲ. ದೇವ್ರು ಹೇಳ್ತಾನೆ ನಾನು ಎವರ್ ಗ್ರೀನ್ ಅಂತಾನೆ, ಯಾವಾಗಲೂ ನಾನು ರೆಡಿ ಅಂತಾನೆ. ನಾವು ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ ಬ್ರದರ್. ವಯಸ್ಸಾದ ಮೇಲೆ ನಾನು ಬರ್ತೀನಿ ಅಂತಾರೆ. ಅವೆಲ್ಲ ದೇವ್ರು ಕೇಳಲ್ಲಮ್ಮ. ನಿನ್ನ ರಕ್ಷಣೆ ಹೊಂದಿದ ಮೇಲೆ ಆ ಕೆಲಸಕ್ಕೆ ಸೇರಿದ್ಯಲ್ಲ, ನಿನ್ನ ಮೊಣಕಾಲು ಗಟ್ಟಿ ಇರೋವರೆಗೂ ಯೇಸುವಿಗಾಗಿ ಮೊಣಕಾಲು ಹಾಕಲೇಬೇಕು, ಆತ್ಮಗಳಿಗಾಗಿ ಮೊಣಕಾಲು ಹಾಕಲೇಬೇಕು. ಮನೆಗಳನ್ನ ಹೋಗಿ ತಟ್ಟಿ ಯೇಸುವನ್ನು ಹುಡುಕಿ ಆ ಜನಗಳಿಗೆ ಸುವಾರ್ತೆ ಸಾರಲೇಬೇಕು. ನಾವು ಬ್ಯುಸಿ ಅಂತ ಆಯಾಸಕ್ಕೆ ಒಳಗಾಗಲೇಬಾರ್ದು. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಸೈತಾನ್ ಇಷ್ಟೊಂದು ರೀತಿಯಲ್ಲಿ ನಮ್ಮನ್ನು ತಡೆ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನಾವು ಎಚ್ಚರಿಕೆ ಆಗಿರಬೇಕು ಅಂತ. ಅದಕ್ಕೆ ಕಡೆಯದಾಗಿ ಅವನು ಹೇಳ್ತಾನೆ, ಅವಳು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತಿವಿಯೋ ಕಡೆಗೆ ತಟ್ಟನೆ ಅವಳಿಗಿಂದ ಹೋಗುತ್ತಾನೆ. ಈಗ ಕಂದ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು. ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ. ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. ಅವಳಿಂದ ಗಾಯಬಿಟ್ಟು ಬಿದ್ದವರು ಬಹುಮಂದಿ ಹತರಾದವರು. ನಾನು ಮುಗಿಸ್ತಾ ಇದ್ದೀನಿ. ಮೊನ್ನೆ ಒಂದು ನ್ಯೂಸಲ್ಲಿ ತೋರಿಸ್ತಾ ಇದ್ದೆ, ಪೊಲೀಸ್ ಸ್ಟೇಷನ್ಗೆ ಒಂದು ಚೀಲ ಎತ್ಕೊಂಡ್ಬರ್ತಾನೆ. ಏನು ಎತ್ಕೊಂಡ್ಬಂದಿದ್ದ ನೋಡಿದ್ದೀರಾ? ಏನು ಕುರಿ ತಲೆನ? ಅವ್ರ ಹೆಂಡತಿ ತಲೆ ರೀ. ಈಗ ಅದೊಂದು ಶೋಕಿ ಆಗ್ಬಿಟ್ಟಿದೆ. ಮರ್ಡ್ರ್ ಮಾಡಿ ಕ್ಲೀನಾಗಿ ರೋಡಲ್ಲಿ ಎತ್ಕೊಂಡು ಹೋಗೋದು. ಮುಂಚೆ ಮರ್ಡ್ರ್ ಮಾಡಿ ರೈಲ್ವೆ ಪಟ್ಟಿ ಮೇಲೆ ಗುಂಡಿ ಒಳಗೆ, ಮೋರಿ ಒಳಗೆ, ಬಾವಿ ಒಳಗೆ ಹಾಕಿ ಹೋಗ್ಬಿಡೋರು. ಈಗ ಶೋಕಿ ಆಗ್ಬಿಟ್ಟಿದೆ. ನಡು ರೋಡಲ್ಲೇ ಹೊಡೆದು ಕೈ ಒಂದು ಕಾಲೊಂದು ಎಲ್ಲ ಜೋಡಿಸಿ ಎಸೆಕ್ಕಲ್ಗೆ ದೇವರದ್ದು ಮೂಳೆಗಳನ್ನ ಜೋಡಿಸಯ್ಯ ಅಂದರೆ ಈಗ ಸೈತಾನ್ ಎಲ್ಲರೂ ವಿಂಗಡಿಸಿ ಕ್ರಮಬದ್ಧವಾಗಿ ಇಟ್ಟೋಗಿರ್ತಾನೆ. ಯಾಕೆಂದರೆ ಪರೀಕ್ಷೆ ಮಾಡೋರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಇವನೇ ಕತ್ತೊಂದು ಕಡೆ, ಕೈ ಒಂದು ಕಡೆ, ಕಾಲೊಂದು ಕಡೆ ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿರ್ತಾನೆ. ಅದು ಈ ಲ್ಯಾಬ್ಗೆ ಹೋದಾಗ ಅವ್ರು ಕ್ಲೀನಾಗಿ ಮಾಡಿಬಿಡ್ತಾರೆ ಟೆಸ್ಟ್. ಅದು ದೇವರ ವಾಕ್ಯ ಹೇಳ್ತದೆ. ನನ್ನ ದೇವರಿಗೆ ಸೈತಾನ್ ಜೊತೆ ಸಂಪರ್ಕ ಇರೋರನ್ನ ನೋಡಿದ್ರೆ ಇಷ್ಟ ಆಗಲ್ಲ. ಎಷ್ಟು ಜನ ಅಗ್ರಿ ಆಗ್ತೀರ? ಇಷ್ಟ ಆಗುತ್ತಾ? ಇಷ್ಟ ಆಗುತ್ತಾ? ಕಷ್ಟ ಆಗುತ್ತಾ? ಸೈತಾನ್ ವಿಷಯದಲ್ಲಿ ನಾವು ಯಾರಾದಿದ್ದರೆ ನಮ್ಮ ವಿಷಯದಲ್ಲಿ ದೇವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಒಂದು ಬೆಂಗಳೂರಿಂದ ಒಂದು ಹುಡುಗಿ ಫೋನ್ ಮಾಡಿದ್ದು, ಪಾಸ್ಟರ್ ನಾನು ಮದುವೆ ಆಗಿಬಿಟ್ಟೆ, ನನ್ನ ಹಳೆ ಲವರ್ನ ಬಿಡೋಕ್ಕೆ ಆಗ್ತಾಯಿಲ್ಲ, ಏನು ಮಾಡಲಿ ಅಂತ. ನಾನೇ ಟ್ರೈನಿಂಗ್ ಕೊಟ್ಟಿದ್ದೇನೆ ಲವ್ ಮಾಡೋಕ್ಕೆ. ಅವಳು ಯಾರು? ಬಿಲೀವರ್. ಹಾಗಾದ್ರೆ ವಾಕ್ಯ ಹೇಳ್ತದೆ, ಪಶ್ಚಾತ್ತಾಪ ಪಡಲಿಲ್ಲ ಅವರು.
ಟೈಮ್ ಇತ್ತು. ಪಶ್ಚಾತ್ತಾಪ ಪಡೆದ ನಿಮಿತ್ತ ಅವರನ್ನು ನಾನು ತಳ್ಳಿಬಿಡ್ತೇನೆ, ಇಟ್ಕೊಳ್ಳಲ್ಲ. ಅವ್ರ ಪಾಸ್ಟರ್ ಫೋನ್ ಮಾಡಿದ್ರು ನನಗೆ, ಪಾಸ್ಟರ್ ಆ ಹುಡುಗಿ ಅನ್ಯ ಭಾಷೆ ಮಾತಾಡುತ್ತೆ ಫಸ್ಟ್. ನಾನಂದ್ರೆ ನೀನು ಮಾತಾಡ್ತೀಯ ಫಸ್ಟು. ಪೌಲ ಹೇಳ್ತಾನೆ, ಆತ್ಮ ವಿವೇಚಿಸುವಂಥವರ ನಿಮ್ಮಲ್ಲಿಲ್ಲದೆ ಹೋದರೆ, ಆತ್ಮಗಳನ್ನು ವಿವೇಚಿಸುವಂಥವರ ನನ್ನಲ್ಲಿಲ್ಲದೆ ಹೋದರೆ ನನ್ನ ಶತ್ರು ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಾಗಲ್ಲ. ಪ್ರಿಯ ಸಹೋದರಿ, ನಾವು ದೇವರ ಮನೆಯಲ್ಲಿದ್ದೀವ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರ ಹತ್ರ ಯಾರಿದ್ದೀವೋ ಅವ್ರನ್ನ ದೇವರು ರಕ್ಷಿಸ್ತಾನೆ. ಉಬ್ಬಿಕೊಳ್ಳೋರನ್ನ ರಕ್ಷಿಸೋಲ್ಲ, ಹೆಚ್ಚಿಸ್ಕೊಳ್ಳೋರನ್ನ ರಕ್ಷಿಸ್ಕೊಳ್ಳ, ಅಹಂಕಾರ ಪಡೋರನ್ನ ರಕ್ಷಿಸಲ್ಲ, ಭಯಭಕ್ತಿ ಇಲ್ಲದೆ ಇರೋರನ್ನ ರಕ್ಷಿಸಲ್ಲ. ದೀನ ಭಾವದಿಂದ ಯಥಾರ್ಥದಿಂದ ತಗ್ಗಿ ಬಗ್ಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥವರ ಪರವಾಗಿ ದೇವರಿದ್ದು ಕಾರ್ಯ ಮಾಡ್ತಾನೆ. ತಪ್ಪು ಅಂತ ಗೊತ್ತಾಗುವಾಗ ಅದನ್ನು ಆಗಲೇ ಒಪ್ಪಿಕೊಂಡು ಬಿಟ್ಟು ಬಿಡುವವರಿಗೆ ದೇವರ ದಯೆ ಒದಗಿ ಬರುತ್ತಂತೆ. ವಾಕ್ಯಾರ್ಥದ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗಲ್ಲ. ಅದನ್ನು ಒಪ್ಪಿಕೊಂಡು ಅರ್ಕೆ ಮಾಡಿ ಬಿಡುವವನಿಗೆ ದೇವರ ದಯೆ ಒದಗಿ ಬರುತ್ತಂತೆ. ಇನ್ನು ಕೆಲವರು ಗಂಡನಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನೀನು ನನಗೆ ಸೀರೆ ತಂದ್ಕೊಂಟಿಲ್ಲ ಅಂದರೆ ನೋಡಿ ಫ್ಯಾನ್ ಚೆನ್ನಾಗೈತೆ ನೇಣಾಕೊಂಡ್ಬಿಡ್ತೀನಿ. ವಿಷ ತೊಗೊಂಡ್ಬಿಟ್ಟವ್ರೆ, ನೇಣಾಕೊಂಡ್ಬಿಟ್ಟವ್ರೆ, ಸುಟ್ಕೊಂಡ್ಬಿಟ್ಟವ್ರೆ, ಬ್ಲೇಡ್ ತಗೊಂಡು ಕುಯ್ಕೊಂಡ್ಬಿಟ್ಟವ್ರೆ, ಕುಯ್ಕೊಳ್ತಿದ್ರೆ ಅವನಿಗೂ ಕುಯ್ದಿಟ್ಟುಬಿಟ್ಟವ್ರೆ. ಇದೆಲ್ಲ ಯಾರ್ರೀ? ಯೇಸು ಸ್ವಾಮಿ ಕ್ಯಾರೆಕ್ಟರ್ಸಾ? ಇದೆಲ್ಲ ಯೇಸು ಸ್ವಾಮಿ ಗುಣಗಳ? ಮುಂಚೆ ಒಂದು ಟೈಮಲ್ಲಿ ಎದುರಿಸೋರು ಹೆಂಡ್ತಿ ಬ್ಯಾಗ್ ಎತ್ಕೊಂಡು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಅಂತ. ಈಗ ಬ್ಯಾಗ್ ಎಲ್ಲ ಫ್ರೀ ಬಿಟ್ಟು ಯಾರೂ ಹೋಯ್ತಲ್ಲ ಇವಾಗ. ಈಗೇನು ಎದುರಿಸ್ತಾರೆ ಅಂದರೆ ಕುಯ್ಕೊಂಡ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ ಅಂತಾರೆ. ಈಗ ಮೊನ್ನೆ ಒಂದು ದೆವ್ವ ಬಂದಿತ್ತು. ಆ ದೆವ್ವ ನನಗೆ ಕರೆದು ಹೇಳ್ತದೆ, ಪಾಸ್ಟರ್ ನನ್ನ ಗಂಡನ್ನ ಕೊಲ್ಲಕ್ಕೆ ಚಾಕು ರೆಡಿಯಾಗಿಟ್ಟಿದ್ದೀನಿ. ಅವನಂತಾನೆ, ಏನು ಪಾಸ್ಟರ್ ಇದು ಅಂತ. ಅವನೇ ಹೇಳ್ತಾನೆ, ಎದುರ್ತಾನೆ, ನಾನು ಹೆಂಗೆ ಫಾರಿನಲ್ಲಿ ಇವ್ರ ಜೊತೆ ಇದ್ದೆ ಗೊತ್ತಿಲ್ಲ ಪಾಸ್ಟರ್, ಈಗ ಬಂದು 1 ವಾರ ಆಯಿತು, ಮಲಗಕ್ಕೆ ಭಯ, ಕಲ್ಲೆತ್ತಾಕ್ಬಿಟ್ರೆ ನಾನೇನು ಮಾಡಲಿ ಅಂತ ಅವನು ಎದುರ್ತಾನೆ. ದೇವರಲ್ಲಿ ಇಲ್ಲದೆ ಹೋದ್ರೆ ಏನೆಲ್ಲ ಭಯ ನೋಡಿ. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವ್ರ ಹೆಂಡತಿ ಹಿಂಗೆ ನೋಡ್ತಾಳೆ, ಗಂಡ ಅಂತಾನೆ, ಇವಳೆ ಕಲ್ಲೆತ್ತಾಕಿದ್ರೆ ನಾನೇನು ಮಾಡಲಿ ಅಂತ. ನಾವು ಅವಳು ಒಂದು ಚಾಕು ಇಟ್ಕೊಂಡವ್ರ ಕೈಯಲ್ಲಿ, ಅವ್ರ ಅತ್ತೆ ಮಾವಂತ ಬದಲು ಮೆಲ್ಲಗೆ ಚಾಕು ಇಸ್ಕೊಳ್ಳಿ ಅಂತಾರೆ. ಅವ್ರಿಗೂ ಭಯ. ಅವಳೆಲ್ಲರನ್ನ ಬಿಟ್ಟು ಗಂಡನ್ನೇ ಹಿಡ್ಕೊಂಬಿಟ್ಟವಳೆ. ಅವನಂತಾನೆ, ಏನು ಮಾಡೋದು ದೆವ್ವಕ್ಕೆ ಅಂತ. ಹಂಗಾದ್ರೆ ದೆವ್ವ ಹೋಗೋದು ಒಬ್ಬರ ಹತ್ರನೇ, ಯೇಸು ಹತ್ರ. ಹಲ್ಲೆಲೂಯಾ. ಆದ ಕಾರಣ ನಾವು ಯಾರ ಬಗ್ಗೆ ಶೋಧಿಸ್ಬೇಕು ಚೆನ್ನಾಗಿ? ಯಾರ ಬಗ್ಗೆ ಜಾಸ್ತಿ ನಾವು ಗಮನಿಸಬೇಕು? ಯಾವ್ರ ಬಗ್ಗೆ ನಾವು, ನಮ್ಮ ವೈರಿ ಯಾರು? ನಮ್ಮ ವೈರಿ ಸೈತಾನು. ಅವನ ಬಗ್ಗೆ ಜಾಸ್ತಿ ನೀವೇನು ಮಾಡಬೇಕು? ಚೆನ್ನಾಗಿ ತಿಳ್ಕೊಬೇಕು. ಅವನಂಗೆ ಆಗಬಾರ್ದು, ಅವನ್ನ ತಿಳಿಬೇಕು, ಅವನ ಕಾರ್ಯಗಳನ್ನ ಅರಿಬೇಕು. ದೇವ್ರ ವಾಕ್ಯದ ಮೂಲಕ ಪ್ರಾರ್ಥನಾ ಪೂರ್ವಕವಾಗಿ ಹಿಡಿದು ಹೊಡಿಬೇಕು. ಆಮೆನ್. ಅದಕ್ಕೆ ದಾನಿಯೇಲ್ ಪ್ರೇಯರ್ ಮಾಡ್ದ, ದೇವದೂತ ಇಳಿದು ಬಂದ. ಆದ ಕಾರಣ ನಮ್ಮನ್ನು ಏನು ಮೋಸ ಮಾಡ್ತಾ ಇದೆ, ಯಾವುದು ನಮ್ಮ ಕೈಲಿ ಬಿಡೋಕ್ಕಾಗ್ತಾ ಇಲ್ಲ, ಯಾವುದು ದೇವ್ರಿಗೆ ಇಷ್ಟ ಇಲ್ಲ, ಯಾವುದು ನಮ್ಮ ಮನಸ್ಸನ್ನು ಕೊರಿತಾ ಇದೆ, ಯಾವುದು ದೇವರ ಐಕ್ಯತೆಯಲ್ಲಿ ಬರದಾಗೆ ಮಾಡ್ತಾ ಇದೆ, ಅದನ್ನು ಪರೀಕ್ಷೆ ಮಾಡಿ ಒಂದು ದಿನ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ನೋಡು, ದೇವರು ಬಿಡುಗಡೆ ಕೊಡ್ತಾನೆ. ನಿಮ್ಮಲ್ಲಿ ಏನೆಲ್ಲ ಆಗ್ತಾ ಇಲ್ಲೋ ಕೆಲಸಗಳು, ಮೊಣಕಾಲಾಕ್ರಿ. ಯೋಬ ಹೇಳ್ತಾನೆ, ನನ್ನ ದೇವರು ಎಲ್ಲವನ್ನ ಮಾಡಿಬಿಡ್ತಾನೆ. ಕಡೆಯ ದಿನದಲ್ಲಿ ಆಗುವಂಥ ಅನಾಹುತಗಳಿಂದ ಬಿಡುಗಡೆ ಹೊಂದಬೇಕಾ? ನಿನ್ನ ಮನೆ ಸುರಕ್ಷಿತವಾಗಿರಬೇಕಾ? ನಿನ್ನ ಜೀವನ ಸುರಕ್ಷಿತವಾಗಿರಬೇಕಾ? ಕರ್ತನಿಗಾಗಿ ನಿನ್ನನ್ನು ಸಮರ್ಪಣೆ ಮಾಡಿ ನೋಡು. ದೇವರು ಹೇಳ್ತಾನೆ, ಆದಾಮ್ ಎಲ್ಲಿದ್ದಿ? ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗುಳ್ಳವನು ಕೇಳಲಿ. ನಾವು ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡೋದಲ್ಲ. ಆ ಕಿವಿನ ಕೇಳಿ ಹೃದಯದ ಒಳಗೆ ಅಳವಡಿಸ್ಕೊಂಡು ಅದರಂತೆ ನಡಿಬೇಕು. ನಾವೆಲ್ಲ ಕಣ್ಗಳು ಮುಚ್ಚಿ ದೇವರಿಗೆ ಒಪ್ಪಿಸ್ಕೊಡೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸು.